ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನ್ನೇ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿಯಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಜೈ ಭೀಮ್. ಎಲ್ರಿಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ಎಲ್ರಿಗೂ. ಲಾಸ್ಟ್ ಕ್ಲಾಸಲ್ಲಿ ನಾವು ಬ್ಯಾಂಕಿಂಗ್ ವ್ಯವಸ್ಥೆ ಸತತವಾಗಿ ಬಹಳ ದಿವಸದಿಂದ ನೋಡ್ತಿದ್ದೀವಿ. ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಮುಗಿತಿತ್ತು. ನಿಮ್ಗೆ ಇನ್ಫ್ಲೇಷನ್ ಡಿಫ್ಲೇಷನ್ ಬಗ್ಗೆ ಇವತ್ತೇನಂತಂದ್ರೆ ಡಿಸ್ಕಷನ್ ಮಾಡಬೇಕು. ನಿಮ್ಗೆ ಸ್ವಲ್ಪ ಇನ್ನು ಬ್ಯಾಂಕಿಂಗ್ ವ್ಯವಸ್ಥೆ ಇನ್ನು ಸ್ವಲ್ಪ ಇದೆ, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ. ಹಾಗಾದ್ರೆ ಇವತ್ತೇನಂತಂದ್ರೆ ಆಮದು ಮತ್ತು ರಫ್ತು ಬ್ಯಾಂಕುಗಳ ಬಗ್ಗೆ ಇವತ್ತೇನಂತಂದ್ರೆ ಹೇಳ್ಬೇಕು ನಿಮ್ಗೆ. ಆಮದು ಮತ್ತು ರಫ್ತು ಬ್ಯಾಂಕುಗಳು, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬ್ಯಾಂಕುಗಳ ಬಗ್ಗೆ ಹೇಳ್ಬೇಕು ನಿಮಗೆ. ಇವತ್ತು ಆಮದು ಮತ್ತು ರಫ್ತು ಬ್ಯಾಂಕು ಅಂತ ಕರಿತೀವಿ. ಓಕೆ, ಇದನ್ನ ಎಕ್ಸಿಮ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಏನಂತಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಕೂಡ ಏನಂತಂದ್ರೆ ಡಿಸ್ಕಷನ್ ಮಾಡಿರಲಿಲ್ಲ. ನವಾಡ್ ಹೇಳಿದೆ ನಾನು ನಿಮ್ಗೆ. ಓಕೆ, ಹಾಗಾದ್ರ ಈ ಎಕ್ಸಿಮ್ ಬ್ಯಾಂಕು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಇದನ್ನ ಆಮದು ಮತ್ತು ರಫ್ತುಗಳ ಬ್ಯಾಂಕ್ ಅಂತ ಕರೀತಾರೆ. ಇದಕ್ಕ ಆಮದು ಮತ್ತು ರಫ್ತುಗಳ ಬ್ಯಾಂಕು. ನೋಡ್ರಿ, ಈ ಎಕ್ಸಿಮ್ ಬ್ಯಾಂಕು 6ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ನಮ್ಮ ದೇಶದಲ್ಲಿ ಸ್ಥಾಪನೆ ಆಗ್ಯದ. 6ನೇ ಪಂಚವಾರ್ಷಿಕ ಯೋಜನೆ ಚಾಲ್ತಿಯಲ್ಲಿ ಇರ್ತದೆ ನಮ್ಮ ದೇಶದಲ್ಲಿ. 6ನೇ ಪಂಚವಾರ್ಷಿಕ ಯೋಜನೆ ಚಾಲ್ತಿಯಲ್ಲಿದ್ದ ಸಂದರ್ಭದಲ್ಲಿ ಏನಂತಂದ್ರೆ ಈ ಎಕ್ಸಿಮ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್, ಹಾಗಾದ್ರೆ ಇದು ಸ್ಥಾಪನೆ ಆಗಿದೆ ಯಾವಾಗ್ರಿಪ್ಪ? ಈ ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆ ಆಗಿದೆ ಯಾವಾಗ ಅಂತಂದ್ರ 1982 ಅಲ್ಲಿ ಸ್ಥಾಪನೆ ಆಗ್ಯದ. ಯಾವಾಗ ಅಂತಂದ್ರೆ ಜನವರಿ 1ಕ್ಕೆ ಸ್ಥಾಪನೆ ಆಗಿದ್ರಿ. 1982 ಜನವರಿ 1ಕ್ಕೆ ಏನಂತಂದ್ರೆ ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆ ಆಗಿದ್ದನ್ನ ನಾವು ನೋಡ್ತೀವಿ. 1982 ಜನವರಿ 1ಕ್ಕೆ. 1980 ಅಂದ್ರೆ ಎಕ್ಸಿಮ್ ಬ್ಯಾಂಕ್ ಯಾಕ್ಟ್ ಅನ್ವಯ ಸ್ಥಾಪನೆ ಆಗಿದೆ. ಇದನ್ನು ಎಕ್ಸಿಮ್ ಬ್ಯಾಂಕ್ ಯಾಕ್ಟ್ ಅನ್ವಯ ಏನಂತಂದ್ರೆ ಎಕ್ಸಿಮ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಓಕೆ, ಜನವರಿ 1ಕ್ಕೆ ಸ್ಥಾಪನೆ ಆಗ್ಯದ್ರಿ ಎಕ್ಸಿಮ್ ಬ್ಯಾಂಕು. ಹಾಗಾದ್ರ ಇದರ ಕೇಂದ್ರ ಕಚೇರಿ ಇರುವುದು ಎಲ್ಲಿರಪ್ಪ? ಎಕ್ಸಿಮ್ ಬ್ಯಾಂಕಿನ ಕೇಂದ್ರ ಕಚೇರಿ ಮುಂಬೈನಲ್ಲಿ ಕಂಡು ಬರ್ತದ್ರಿ. ಎಟ್ ಪ್ರೆಸೆಂಟ್ ಏನಂದ್ರೆ ಎಕ್ಸಿಮ್ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಮುಂಬೈ ಒಳಗ. ಓಕೆ, ಈ ಎಕ್ಸಿಮ್ ಬ್ಯಾಂಕಿನ ಮುಖ್ಯಸ್ಥರು ಯಾರಾದ್ರ ಅಂತಂದ್ರೆ RC ಶಾ ಅಂತೇಳಿ ಇದಾರೆ. RC ಶಾ ಅವರು ಏನಂದ್ರೆ ಪ್ರಸ್ತುತ ಎಕ್ಸಿಮ್ ಬ್ಯಾಂಕಿನ ಮುಖ್ಯಸ್ಥರು ಇರೋದನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ಪ್ರಸ್ತುತ ಮುಖ್ಯಸ್ಥ ಯಾರಾದಾರಪ್ಪ? ಎಕ್ಸಿಮ್ ಬ್ಯಾಂಕಿನ ಪ್ರಸ್ತುತ ಮುಖ್ಯಸ್ಥ ಯಾರಂತಂದ್ರ ಹರ್ಷ ಬಂಗಾರಿ ಅಂತ ಹೇಳಿದ್ದಾರೆ. ಯಾರಿದ್ದಾರೆ? ಹರ್ಷ ಬಂಗಾರಿ. ಸರಿ, ಎಕ್ಸಿಮ್ ಬ್ಯಾಂಕ್ ಮುಖ್ಯಸ್ಥರ ನೇಮಕ ಮಾಡೋರು ಯಾರು ಅಂತ ಕೇಳಿದ್ರ ಭಾರತ ಸರ್ಕಾರ. ಅದರೊಳಗೆ ಏನಂತಂದ್ರ ಕೇಂದ್ರ ಸರ್ಕಾರದವರು ಏನಂತಂದ್ರೆ ಇವರನ್ನು ನೇಮಕ ಮಾಡ್ತಾರೆ. ಕೇಂದ್ರ ಸರ್ಕಾರದವರು ಇವರನ್ನು ನೇಮಕ ಮಾಡ್ತಾರೆ ಎಕ್ಸಿಮ್ ಬ್ಯಾಂಕಿನ ಮುಖ್ಯಸ್ಥರ. ಓಕೆ, ಈ ಮುಖ್ಯಸ್ಥರು ಏನಂತಂದ್ರ ಯೂಸಲಿ ಏನಂತಂದ್ರ ಆರ್ಥಿಕ ತಜ್ಞರಾಗಿರ್ಬೇಕು, ಮತ್ತೇನಂತಂದ್ರ ಅರ್ಥಶಾಸ್ತ್ರದಲ್ಲಿ ಏನಂದ್ರೆ ಪರಿಣಿತರಾಗಿರ್ಬೇಕು. ಅಂತವ್ರನ್ನ ಏನಂತಂದ್ರ ಇಲ್ಲಂತಂದ್ರ IAS ಹಿರಿಯ ಅಧಿಕಾರಿ ಆಗಿರ್ಬೇಕು, ರಿಟೈರ್ಡ್ ಆಫೀಸರ್ ಆಗಿರ್ಬೇಕು. ಅಂತವ್ರನ್ನ ಏನಂತಂದ್ರ ಎಕ್ಸಿಮ್ ಬ್ಯಾಂಕಿನ ಮುಖ್ಯಸ್ಥರನ್ನಾಗಿ ನೇಮಕ ಮಾಡ್ತಾರೆ. ನೆಕ್ಸ್ಟ್, ಇವ್ರ ಅಧಿಕಾರ ಅವಧಿ ಎಷ್ಟು ಅಂತಂದ್ರೆ 5 ವರ್ಷ ಇರಬಹುದು. ಓಕೆ, ಅಧಿಕಾರ ಅವಧಿ ಎಷ್ಟು ಅಂತಂದ್ರ 5 ವರ್ಷ ಅಂತ ಹೇಳ್ತೀವಿ. ನೆಕ್ಸ್ಟ್, ವಿಶೇಷತೆ ಏನ್ರಿ? ಈ ಎಕ್ಸಿಮ್ ಬ್ಯಾಂಕಿನ ವಿಶೇಷತೆ ಏನಂತ ಕೇಳಿದ್ರ ಆಮದು ಮತ್ತು ರಫ್ತುಗಳ ಅಪೆಕ್ಸ್ ಬ್ಯಾಂಕ್ ಅಂತ ಕರಿತೀವಿ. ಆಮದು ಮತ್ತು ರಫ್ತುಗಳ ಅಪೆಕ್ಸ್ ಬ್ಯಾಂಕ್ ಅಂತ ಹೇಳಿ ಕರೀತಾರೆ. ಅಪೆಕ್ಸ್ ಅಂತಂದ್ರ
ಪರ್ಟಿಕ್ಯುಲರ್ ಆಗಿ ಇದು ಆಮದು ಮತ್ತು ರಫ್ತುಗಳಿಗೋಸ್ಕರ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡುವಂತಗೋಸ್ಕರ ಸಾಲ ಕೊಡುವುದರಿಂದ ಇವುಗಳನ್ನು ಏನಂತ ಕರೀತಾರೆ, ಈ ಎಕ್ಸಿಮ್ ಬ್ಯಾಂಕ್ ಅನ್ನು ಏನಂತ ಕರೀತಾರೆ, ಆಮದು ಮತ್ತು ರಫ್ತು. ಈಗ ನಬಾರ್ಡ್ ಅನ್ನು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಅಪೆಕ್ಸ್ ಬ್ಯಾಂಕ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ನಿಮ್ಗೆ ಗೊತ್ತಿತ್ತು. ನಬಾರ್ಡ್ ಅನ್ನ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಅಪೆಕ್ಸ್ ಅಂತ ಕರೀತಾರೆ. ಅಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಮಾತ್ರ ಸಾಲ ಕೊಡುತ್ತೆ ಅದು. ಅದೇ ಸೇಮ್ ಇದು ಕೂಡ ಏನಂತಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಕೊಡಂಗಿಲ್ಲ. ಇದು ಕೇವಲ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟಿಗೆ ಮಾತ್ರ ಕೊಡುತ್ತೆ. ಆಮದು ಮತ್ತು ರಫ್ತುಗಳಿಗೆ ಮಾತ್ರ ಇದು ಸಾಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದ್ರಿಂದ ಆಮದು ಮತ್ತು ರಫ್ತುಗಳ ಅಪೆಕ್ಸ್ ಬ್ಯಾಂಕ್ ಅಂತ ಹೇಳಿ ಕರೀತಾರೆ. ಅಪೆಕ್ಸ್ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಕ್ಷೇತ್ರಕ್ಕೆ ಸಾಲ ಕೊಡ್ಬೇಕು ಅಂತ ಹೇಳಿ ನೇಮಕ ಆಗಿರ್ತದಲ್ಲ, ಸ್ಥಾಪನೆ ಆಗಿರ್ತದಲ್ಲ, ಅದೇ ಕ್ಷೇತ್ರಕ್ಕೆ ಏನಂತಂದ್ರೆ ಇದು ಸಾಲ ಕೊಡಬೇಕು. ಓಕೆ, ಇಷ್ಟು ನಿಮ್ಗೆ ಏನಂತಂದ್ರೆ ಗೊತ್ತಿರ್ಲಿ. ನೆಕ್ಸ್ಟ್ ಇದಾದ ನಂತರ ನಿಮಗೆ ನೆಕ್ಸ್ಟ್ ಬರೋದು ಯಾವ್ದಂತಂದ್ರೆ IDBI ಅಂತೇಳಿ ಬರುತ್ತೆ. ಯಾವುದು IDBI ಅಂತೇಳಿ ಬರುತ್ತೆ. IDBI ಅಂತೇಳಿ BI. ಓಕೆ, ಇನ್ನು ಎಕ್ಸಿಮ್ ಬ್ಯಾಂಕಿನ ಉದ್ದೇಶ ಏನ್ರಿ? ಇದು ಉದ್ದೇಶ ಅಂತಂದ್ರ ರಫ್ತು ಮತ್ತು ಆಮದು ವ್ಯಾಪಾರಗಳಿಗೆ ಏನಂತಂದ್ರೆ ಉತ್ತೇಜನ ನೀಡಲು ಸಾಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುತ್ತೆ. ಎಕ್ಸಿಮ್ ಬ್ಯಾಂಕ್ ಐತಲ್ಲ, ಇದು ರಫ್ತು ವ್ಯಾಪಾರಕ್ಕೆ ಹೆಚ್ಚಿನ ಉತ್ತೇಜನ ಕೊಡುತ್ತೆ ರೀ. ರಫ್ತು ಎಕ್ಸ್ಪೋರ್ಟ್ ಟ್ರೇಡಿಗೆ, ರಫ್ತು ವ್ಯಾಪಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತೆ. ರಫ್ತು ವ್ಯಾಪಾರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತೆ ಎಕ್ಸಿಮ್ ಬ್ಯಾಂಕು. ಓಕೆ, ಆದ ಕಾರಣ ಎಕ್ಸಿಮ್ ಬ್ಯಾಂಕ್ ಅನ್ನು ಏನಂತ ಕರಿತೀವಿ ನಾವು, ಇದು ಆಮದು. ಸರ್ ಬರೀ ಆಮದು ವ್ಯಾಪಾರಿಗೆ ಅಷ್ಟೇ, ರಫ್ತು ವ್ಯಾಪಾರಿಗೆ ಅಷ್ಟೇ ಸಾಲ ಕೊಡುತ್ತೇನ್ರಿ? ಕೆಲವೊಂದು ಸಂದರ್ಭದಲ್ಲಿ ಏನಂತಂದ್ರೆ ಅವಶ್ಯಕ ಇರುವಂತ ಸರಕುಗಳನ್ನು ನಾವು ಇಂಪೋರ್ಟ್ ಮಾಡಿಕೊಳ್ಳುವಾಗ ಆಮದು ವ್ಯಾಪಾರಕ್ಕೂ ಕೂಡ ಏನಂತಂದ್ರೆ ಇದು ಸಾಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬಹುದು. ಆಮದು ವ್ಯಾಪಾರಕ್ಕೂ ಕೂಡ ಏನಂತಂದ್ರೆ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಡುವಂತ ಬ್ಯಾಂಕ್ ಆಗಿದೆ. ಆದ ಕಾರಣ ಎಕ್ಸಿಮ್ ಬ್ಯಾಂಕ್ ಅಂತೇಳಿ ಅನಿಸ್ಕೊಂಡಿದೆ. ಓಕೆ, ನೆಕ್ಸ್ಟ್ ಏನಂತಂದ್ರೆ IDBI ಅಂತೇಳಿ ಬರುತ್ತೆ. IDBI ಇದರ ಫುಲ್ ಫಾರ್ಮ್ ಕೂಡ ಕೇಳ್ತಾರೆ ನೋಡ್ರಪ್ಪ. IDBI ಅಂತಂದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದಕ್ಕ ಯಾವ ಬ್ಯಾಂಕು? ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇಂಡಸ್ಟ್ರಿಯಲ್ ಯಾವ ಡೆವಲಪ್ಮೆಂಟ್? ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಈ IDBI ಅದಲ್ಲ, ಇದು ಮೂರನೇ ಪಂಚವಾರ್ಷಿಕ. ಈ ಬ್ಯಾಂಕು, ಈ IDBI ಬ್ಯಾಂಕು ಮೂರನೆಯ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಸ್ಥಾಪನೆ ಆಗಿದೆ ರೀ. ಎಷ್ಟೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಆಗ್ಯದ ಅಂತ ಕೇಳಿದ್ರೆ ಮೂರನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ IDBI ಸ್ಥಾಪನೆ ಆಗ್ಯದ. ಹಾಗಾದ್ರೆ ಇದು ಸ್ಥಾಪನೆ ಆಗಿದೆ ಯಾವಾಗ್ರಿ ಅಂತ ಕೇಳಿದ್ರೆ 1964 ಜುಲೈ 1ಕ್ಕೆ ಸ್ಥಾಪನೆ ಆಗ್ಯದ. 1964 ಜುಲೈ 1ಕ್ಕೆ ಸ್ಥಾಪನೆ ಆಗ್ಯದ. ಯಾವ ಆಕ್ಟ್ ಅನ್ವಯ ಸ್ಥಾಪನೆ ಆಗ್ಯದ್ರಿ ಈ IDBI ಬ್ಯಾಂಕ್ ಅಂತಂದ್ರ 1964 IDBI ಆಕ್ಟ್ ಅನ್ವಯ ಸ್ಥಾಪನೆ ಆಗಿದೆ. 1964 ಯಾವ ಆಕ್ಟ್? IDBI ಆಕ್ಟ್. IDBI ಆಕ್ಟ್ ಅನ್ವಯ ಏನಂತಂದ್ರೆ IDBI ಅನ್ನ ಸ್ಥಾಪನೆ ಮಾಡಲಾಗಿದೆ. ಓಕೆ, ಹಾಗಾದ್ರೆ ಈ ಆಕ್ಟ್ ಆಗಿದೆ ಯಾವಾಗ ಅಂದ್ರೆ 1964 ಅಲ್ಲೇ ಆಯ್ತು. IDBI ಆಕ್ಟ್ ಅನ್ವಯ ಇದನ್ನ IDBI ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಗಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ರೀ IDBI ಬ್ಯಾಂಕಿನ ಅಂತ ಕೇಳಿದ್ರ ಇದರ ಕೇಂದ್ರ ಕಚೇರಿ ಇದೆ ರೀ ಮುಂಬೈನಲ್ಲಿ ಇದರ ಹೆಡ್ ಕ್ವಾರ್ಟರ್ ಕಂಡು ಬರ್ತದ. ನೆಕ್ಸ್ಟ್ ಇದರ ಮುಖ್ಯಸ್ಥರು ಯಾರದಾರಿ? ಪ್ರಸ್ತುತ ಮುಖ್ಯಸ್ಥರು ಯಾರದಾರ IDBI ಬ್ಯಾಂಕಿನ? MR ಕುಮಾರ್ ಅಂತೇಳಿ ಪ್ರಸ್ತುತ ಮುಖ್ಯಸ್ಥರಾದ್ರ. ಇದರ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರ ಈ ಕೈಗಾರಿಕೆಗಳಿಗೆ ಸಾಲ ನೀಡುವಂತ ಅಪೆಕ್ಸ್ ಬ್ಯಾಂಕ್ ಅಂತೇಳಿ ಕರೀತಾರೆ. IDBI ಬ್ಯಾಂಕು ಕೇವಲ ಕೈಗಾರಿಕೆಗಳಿಗೆ ಸಾಲ ಕೊಡಲು ಮಾತ್ರ ಸ್ಥಾಪನೆ ಆಗಿದ್ದರಿಂದ ಇದನ್ನೇನಂತಂದ್ರೆ ಕೈಗಾರಿಕೆಗಳಿಗೆ ಸಾಲ ನೀಡುವಂತ ಅಪೆಕ್ಸ್ ಬ್ಯಾಂಕ್ ಅಂತೇಳಿ ಕರೀತಾರೆ. ಯಾವುದಕ್ಕೆ ಸಾಲ ಕೊಡುವಂಥದ್ದು? ಕೈಗಾರಿಕೆಗಳಿಗೆ ಸಾಲ ಕೊಡುವಂತ ಯಾವ ಬ್ಯಾಂಕ್ ಅಂತೇಳಿ ಕರೀತಾರೆ ಅಂತಂದ್ರೆ ಅಪೆಕ್ಸ್ ಬ್ಯಾಂಕ್ ಅಂತೇಳಿ ಕರೀತಾರೆ. IDBI ಅನ್ನ, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಆಕ್ಚುಲಿ ಏನಂತಂದ್ರೆ ಯಾವ ಅವಧಿಯ ಸಾಲ ಕೊಡುತ್ತೆ ಸರ್ ಇದು IDBI ಅಂತ ಕೇಳಿದ್ರ ಇದು ಶಾರ್ಟ್ ಟರ್ಮಿಗೆ ಕೊಡುತ್ತೆ, ಮಿಡ್ ಟರ್ಮಿಗೆ ಕೂಡ ಏನಂತಂದ್ರೆ ಲೋನ್ ಕೊಡುವಂತ ಕೆಲಸ ಮಾಡುತ್ತೆ. ಓಕೆ, ಇನ್ನ 2004ರಲ್ಲಿ ನಾವು ಏನಂತಂದ್ರೆ ಶೆಡ್ಯೂಲ್ಡ್ ಮತ್ತು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ ಅಂತೇಳಿ ಹೇಳಿದ್ದಿಲ್ಲ ಲಾಸ್ಟ್ ಕ್ಲಾಸ್ ಒಳಗ. ಓಕೆ, 2004ರಲ್ಲಿ ಈ IDBI ಬ್ಯಾಂಕ್ ಅನ್ನು RBI ನ ಶೆಡ್ಯೂಲ್ಡ್ ಗುಂಪಿಗೆ ಏನಂತ ಮಾಡಲಾಗಿದೆ? ಸೇರಿಸಲಾಗಿದೆ. ಶೆಡ್ಯೂಲ್ಡ್ ಗುಂಪು ಅಂತೇಳಿ ಬರ್ತಾವೆ ಅಂತೇಳಿ ಹೇಳಿದೆ ನಾನು. RBI ನ ಶೆಡ್ಯೂಲ್ಡ್ ಗುಂಪಿಗೆ ಕೂಡ ಏನಂತಂದ್ರೆ ಇದನ್ನು ಸೇರಿಸಲಾಗಿದೆ. ಯಾವಾಗ ಸೇರಿಸಿದ್ದಾರೆ ಅಂತಂದ್ರೆ 2004 ಅಲ್ಲಿ ಸೇರಿಸಿದ್ದಾರೆ IDBI ಬ್ಯಾಂಕ್ ಅನ್ನು
1934 RBI ಕಾಯ್ದೆಯ ಶೆಡ್ಯೂಲ್ಡ್ ಅಂತ ಹೇಳಿ ಬರ್ತಾವ್ರಿ. RBI ಯಾವಾಗ 1934 RBI ಆಕ್ಟ್ ನ ಶೆಡ್ಯೂಲ್ ಗುಂಪಿನಲ್ಲಿ ಸೇರಿಸಲಾಗಿದೆ. IDBI ಆಕ್ಟ್ ನ ಯಾವ ಗುಂಪಿಗೆ ಸೇರಿಸಲಾಗಿದೆ ಅಂತಂದ್ರೆ ಶೆಡ್ಯೂಲ್ ಗುಂಪಿಗೆ ಏನಂತಂದ್ರೆ ಈ ಬ್ಯಾಂಕ್ ಅನ್ನು ಸೇರಿಸಿರೋದನ್ನು ನಾವು ನೋಡ್ತೀವಿ. ಶೆಡ್ಯೂಲ್ಡ್ ಮತ್ತು ನಾನ್ ಶೆಡ್ಯೂಲ್ಡ್ ಬ್ಯಾಂಕ್ಗಳು ಬರ್ತಾವೆ ಅಂತೇಳಿ ಹೇಳಿದೆ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್. ಸೊ ಅದರ ನೆಕ್ಸ್ಟ್ ಏನಂತಂದ್ರೆ ಇದರ ಅಂಗಸಂಸ್ಥೆ ಮತ್ತೊಂದು ಇದೆ ರೀ, ಯಾವ್ದಂತಂದ್ರ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿ ಕರಿತೀವಿ. ಓಕೆ, ಸ್ಮಾಲ್ ಡೆವಲಪ್ಮೆಂಟ್, ಭಾರತೀಯ ಸಣ್ಣ ಕೈಗಾರಿಕೆ, ಇದರ ಫುಲ್ ಫಾರ್ಮ್ ಕೂಡ ಕೇಳ್ಯಾರ ನೋಡ್ರಿ. ಸಿಡ್ಬಿಯ ಫುಲ್ ಫಾರ್ಮ್ ಕೂಡ ಕೇಳಿದ್ದಾರೆ. ಓಕೆ, ಲಾಸ್ಟ್ ಟೈಮ್ PC ಗೆ ಕೇಳ್ಯಾನ, ಇದನ್ನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಕೂಡ ಏನಂತಂದ್ರೆ ಕೇಳ್ಬಿಟ್ಟಿದ್ದ ಡೈರೆಕ್ಟ್. ಸಿಡ್ಬಿಯ ಏನಂತಂದ್ರೆ ಫುಲ್ ಫಾರ್ಮ್ ಕೇಳಿದ್ರು. ಸಿಡ್ಬಿ ಅಂತಂದ್ರ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ನೆಕ್ಸ್ಟ್ ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಯ ಬ್ಯಾಂಕು ಅಂತ ಕರಿತೀವಿ. ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕು ಅಂತೇಳಿ ಕರಿತೀವಿ. ಓಕೆ, ಈ ಸಿಡ್ಬಿ ಸ್ಥಾಪನೆ ಆಗಿದ್ದು 1990 ಏಪ್ರಿಲ್ 2. ಸರ, ಈ ಸಿಡ್ಬಿ ಬ್ಯಾಂಕ್ ಸ್ಥಾಪನೆ ಆದಾಗ ನಮ್ಮಲ್ಲಿ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಇತ್ತು ರೀ? ಎಲ್ಲ ಹಳೆದೆಲ್ಲ ಬ್ಯಾಂಕುಗಳು ಸ್ಥಾಪನೆ ಆದಾಗ ನೀವು 5 year ಪ್ಲಾನ್ ಯಾವ್ಯಾವ ಇತ್ತು ಅಂತೇಳಿ ಹೇಳ್ಕೊತ ಬಂದಿರಿ. ಇದು ಯಾವ್ದಾದ ರೀ ಅಂತ ಕೇಳಿದ್ರೆ ಯಾವ ಪಂಚವಾರ್ಷಿಕ ಯೋಜನೆಗಳು ಇರಂಗಿಲ್ಲ. ಯಾಕಂತಂದ್ರ ಪಂಚವಾರ್ಷಿಕ ಯೋಜನೆಗಳ 2ನೇ ರಜಾವಧಿ ಇರುತ್ತೆ ರೀ. 2ನೇ ರಜಾವಧಿ ಯಾವಾಗ ಇರ್ತಿತ್ತಪ್ಪ ಅಂತ ಕೇಳಿದ್ರೆ 2ನೇ ರಜಾವಧಿ ಇರೋದು ಎಲ್ಲಿಂದ ಎಲ್ಲಿ ಅಂತಂದ್ರ 1990ರಿಂದ 1992ರವರೆಗೆ ಪಂಚವಾರ್ಷಿಕ ಯೋಜನೆಗಳು 2ನೇ ರಜಾ ಅವಧಿ ಇರ್ತದೆ. 2ನೇ ರಜಾ ಅವಧಿ ಇದ್ದ ಸಂದರ್ಭದಲ್ಲಿ ಇವುಗಳನ್ನು ಸ್ಥಾಪನೆ ಮಾಡಲಾಗಿದೆ. ಪಂಚವಾರ್ಷಿಕ ಯೋಜನೆಗಳ ಎಷ್ಟನೇ ರಜಾ ಅವಧಿ? 2ನೇ ರಜಾ ಅವಧಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ, IDBI ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಅಂತಂದ್ರೆ ಮುಂಬೈ ಅನ್ಕೋತ ಹೋಗಿಡ್ತಾರೆ. ಬಟ್ ಮುಂಬೈಯಲ್ಲಿ ಇಲ್ಲ ಇದರ ಕೇಂದ್ರ ಕಚೇರಿ. ಇದರ ಕೇಂದ್ರ ಕಚೇರಿ ಇರೋದು ಲಕ್ನೋ ಬಂದ್ಬಿಟ್ರಿ ಎಲ್ಲಿ ಇರ್ತದ್ರಿ ಅಂತಂದ್ರೆ UP ಯಲ್ಲಿ ಬರ್ತೈತಿ. ಇದು ಉತ್ತರ ಪ್ರದೇಶದಲ್ಲಿ ಏನಂತಂದ್ರ ಲಕ್ನೋ ಬರೋದನ್ನು ನಾವು ಏನಂತಂದ್ರೆ ನೋಡ್ತೀವಿ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಇದರದ ಕೇಂದ್ರ ಕಚೇರಿಯನ್ನು ನೋಡ್ತೀವಿ. ನೆಕ್ಸ್ಟ್ ಏನಂತಂದ್ರ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ? ಇದರ ಪ್ರಸ್ತುತ ಮುಖ್ಯಸ್ಥರು ಶ್ರೀ SS ರಮಣನ್ ಅಂತ ಹೇಳಿ ಇದ್ದಾರೆ. ಮೊದಲು ಇದು ಏನಂತಂದ್ರೆ ಆಕ್ಚುಲಿ ಇದು ಏನಂದ್ರೆ IDBI ಸಿಡ್ಬಿ ಏನಾಗಿದೆ ನೋಡ್ರಿ, IDBI ಅಂಗಸಂಸ್ಥೆ ಅಂದ್ರ IDBI ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಿರುತ್ತೆ. ಬಟ್ ಇದರದ್ದು ಒಬ್ಬ ಮುಖ್ಯಸ್ಥ ಇದ್ದ. ಮೊದಲೇನಂತಂದ್ರ ಮೊಹಮ್ಮದ್ ಮುಸ್ತಾಫಾ ಅಂತ ಹೇಳಿದ್ದ. ಮತ್ ಗೂಗ್ಲಿ ಮುಸ್ತಾಫಾ ಅಲ್ ಮತ್ತ ಇವ ಯಾರಂತಂದ್ರ ಮೊಹಮ್ಮದ್ ಮುಸ್ತಾಫನ್ ಪ್ಲೇಸಿಗೆ ಏನಂತಂದ್ರ ಶ್ರೀ SS ರಮಣನ್ ಅಂತೇಳಿ ಏನಂತಂದ್ರ ಈಗ ಏನಂತಂದ್ರ ನೇಮಕ ಆಗಿದ್ದಾರೆ. ನೆಕ್ಸ್ಟ್ ಏನಂತಂದ್ರ ಉದ್ದೇಶ ಏನ್ರಿ ಇದರದ? ಉದ್ದೇಶ ಏನಾಗ್ಯದ್ರಿ ಅಂತ ಕೇಳಿದ್ರ ನೋಡ್ರಿ, ಸಣ್ಣ ಕೈಗಾರಿಕೆಗಳಿಗೆ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಡುವ ಉದ್ದೇಶದಿಂದ ನೇಮಕ ಆಗಿದೆ. ಇದು ಸಣ್ಣ ಕೈಗಾರಿಕೆಗಳಿಗೆ ಏನ್ ಕೊಡಬೇಕು? ಸಾಲ ಮತ್ತು ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ಬೇಕು. ಆ ಉದ್ದೇಶದಿಂದ ಏನಂತಂದ್ರ ಈ ಸಿಡ್ಬಿ ಬ್ಯಾಂಕ್ ಏನಂತಂದ್ರ ಸ್ಥಾಪನೆ ಆಗಿರೋದನ್ನು ನಾವು ನೋಡ್ತೀವಿ. ಇಷ್ಟೇನಂತಂದ್ರೆ ನಿಮ್ಗೆ ಗೊತ್ತಿರಬೇಕು. ಓಕೆ, ಇದು ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಇನ್ನ ಮುದ್ರಾ. ಈಗ ನೆಕ್ಸ್ಟ್ ಏನಂತಂದ್ರೆ ಮುದ್ರಾ 545 PSI ಎಕ್ಸಾಮ್ ಇತ್ತಲ್ಲ ಮೊನ್ನೆ, 545 ಏನ CBI ತನಿಖೆಗೆ ಹೋಗಿತ್ತಲ್ಲ, ಆ PSI ಪೇಪರ್ ಒಳಗೆ ಏನಂತಂದ್ರೆ ಇದ್ರ ಬಗ್ಗೆ ಕೇಳಿದಾರೆ. ಓಕೆ, ಮುದ್ರಾ ಫುಲ್ ಫಾರ್ಮ್ ಕೇಳ್ಬಿಟ್ಟಿದ್ದಾರೆ. ಮುದ್ರಾ ಅಂದ್ರೆ ಏನು ಅಂತ. ಮುದ್ರಾ ಅಂತಂದ್ರ ನೋಡ್ರಿ ಇಲ್ಲಿ, ಮುದ್ರಾ ಫುಲ್ ಫಾರ್ಮ್ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ ಅಂತ. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ ಅಂತೇಳಿ ಕರಿತೀವಿ. ನೋಡಿ, ಈ ಮುದ್ರಾ ಆಕ್ಚುಲಿ ಏನಂತಂದ್ರ ಹೋಗ್ಬೇಕಂದ್ರೆ 12ನೇ ಪಂಚವಾರ್ಷಿಕ ಯೋಜನೆ ಆಗ್ತೈತಿದ್ದು. ನೋಡ್ರಿ, 2015 ಏಪ್ರಿಲ್ 8ಕ್ಕೆ ಏನಂತಂದ್ರ 12ನೇ ಪಂಚವಾರ್ಷಿಕ ಯೋಜನೆ ಇರ್ತದ. ಯೂಸಲಿ ಏನಂತಂದ್ರ 12ನೇ ಪಂಚವಾರ್ಷಿಕ ಯೋಜನೆ ಅವಧಿ 2012ರಿಂದ 2017ರವರೆಗೆ ಇರುತ್ತೆ. 2017ರವರೆಗೆ ಇರುತ್ತೆ. 2012ರಿಂದ 2017 ವರೆಗೆ ಏನಂತಂದ್ರ ಎಷ್ಟನೇ ಪಂಚವಾರ್ಷಿಕ ಯೋಜನೆ? 12ನೇ ಪಂಚವಾರ್ಷಿಕ ಯೋಜನೆ ಅವಧಿ ಇರೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಇದರ ಕೇಂದ್ರ ಕಚೇರಿ ಇರೋದ್ರಿ ಎಲ್ಲಿದೆ ಅಂತ ಕೇಳಿದ್ರೆ ಮುಂಬೈ ಒಳಗ. ಮುದ್ರಾದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಮುದ್ರಾದ ಕೇಂದ್ರ ಕಚೇರಿ ಮುಂಬೈಯಲ್ಲಿ ಇದೆ. ನೆಕ್ಸ್ಟ್ ಇದು ಏನಂತಂದ್ರೆ ಸಿಡ್ಬಿಯ ಅಧೀನದಲ್ಲಿ, ಸಿಡ್ಬಿಯ ಅಂಗಸಂಸ್ಥೆ ಆಗಿದೆ ರೀ. ಓಕೆ, ಇದರ ಮುಖ್ಯಸ್ಥ ಸಿಡ್ಬಿಯ ಮುಖ್ಯಸ್ಥರು ಯಾರಿರ್ತಾರಲ್ಲ, ಸಿಡ್ಬಿಯ ಮುಖ್ಯಸ್ಥರೇ ಇದರ ಮುಖ್ಯಸ್ಥರಾಗಿರ್ತಾರೆ. ಸಿಡ್ಬಿಯ ಮುಖ್ಯಸ್ಥರು ಯಾರಿರ್ತಾರಲ್ಲ, ಈ ಮುದ್ರಾದ ಕೂಡ ಏನಂತಂದ್ರೆ ಅವರೇ ಮುಖ್ಯಸ್ಥರಾಗಿರ್ತಾರೆ. ಇದು ಒಂದು ಏನಂತಂದ್ರ ಯೋಜನೆ ಅಂತೇಳಿ ಹೇಳ್ತೀವಿ. ಮುದ್ರಾ ಬ್ಯಾಂಕ್ ಅನ್ನೋಕ್ಕಿಂತ ಏನಂತಂದ್ರ
ಒಂದು ಯೋಜನೆ. ಓಕೆ, ನೆಕ್ಸ್ಟ್ ಉದ್ದೇಶ ಏನಂತಂದ್ರೆ ಅತಿ ಸಣ್ಣ ಉದ್ಯಮಿಗಳಿಗೆ 10 ಲಕ್ಷದವರೆಗೆ ಸಾಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದಾಗಿದೆ. ಅತಿ ಸಣ್ಣ ಉದ್ಯಮಿಗಳಿಗೆ ಏನನ್ನು ಮಾಡೋದು, 10 ಲಕ್ಷದವರೆಗೆ. ಅತಿ ಸಣ್ಣ ಉದ್ಯಮಗಳು ಅಂತಂದ್ರೆ ಬೀದಿ ವ್ಯಾಪಾರಿಗಳು ಇರ್ತಾರಲ್ರಿ, ಬೀದಿ ವ್ಯಾಪಾರಿಗಳು ಅಂತಂದ್ರೆ ಹಣ್ಣು ಮಾರೋರು, ಹೂ ಮಾರೋರು, ಮತ್ತೇನಂತಂದ್ರ ತರಕಾರಿ ಮಾರೋರು, ಮತ್ತೇನಂತಂದ್ರ ಸಣ್ಣ ವ್ಯಾಪಾರಿಗಳು ರೀ. ಯಾರ್ಯಾರು ಇರ್ತಾರಪ್ಪ ಅಂತ ಕೇಳಿದ್ರ ಈಗೇನಂತಂದ್ರೆ ಯಾರ ಇನ್ಕಮ್ ಇದ್ರ ಮುದ್ರಾ ಯೋಜನೆ ಫಲಾನುಭವಿಗಳ ಅರ್ಹತೆಗಳು ಏನೇನ್ ಬೇಕ್ರಿ, ಅದಕ್ಕೆ ಏನಂತಂದ್ರೆ ಏನೇನ್ ಕ್ವಾಲಿಫಿಕೇಶನ್ ಬೇಕ್ರಿ ಅವ್ರಿಗೆ ಅಂತ ಕೇಳಿದ್ರ ಮುದ್ರಾ ಏನು ಕ್ವಾಲಿಫಿಕೇಶನ್ ಇರಬಾರ್ದು, ಬೀದಿ ವ್ಯಾಪಾರಿಗಳಾಗಿರ್ಬೇಕು ಅವರು. ಓಕೆ, ಬೀದಿ ಅಂದ್ರೆ ದೊಡ್ಡ ದೊಡ್ಡ ಕಾರ್ ಶೋರೂಮ್ ಅಂತ ಕಾರ್ ಮಾಡ್ತಿರ್ತಾರೆ ಬೀದಿ ಒಳಗೆ, ಮತ್ತೆ ಅವ್ರಲ್ಲಿ ನೋಡ್ರಿ ಬೀದಿ ವ್ಯಾಪಾರಿ ಹಣ್ಣು ಹೂ ಮಾರೋರು, ಮತ್ತೇನಂತಂದ್ರೆ ತರಕಾರಿ ಮಾರೋರು, ಇವ್ರಿಗೆ ಏನಂತಂದ್ರೆ ಸಣ್ಣ ಉದ್ಯಮದಾರರು ಅಂತ ಕರಿತೀವಿ. ನೋಡ್ರಿ ಇವ್ರಿಗೆ ಏನಂತಂದ್ರೆ ಸ್ವಂತ ನೆಲ ಅನ್ನೋದು ಇರಬಾರ್ದು, ಫುಟ್ಪಾತ್ ಮೇಲೆ ಅಂದ್ರೆ ಮಾಡ್ತಿರ್ಬೇಕು. ಮತ್ತೇನಂತಂದ್ರೆ BPL ಕುಟುಂಬದವ್ರು ಆಗಿರ್ಬೇಕು. BPL ಕುಟುಂಬ ಇದಕ್ಕೆ ಮತ್ತೇನಂದ್ರೆ ಫುಟ್ಪಾತಿಗೆ ಬಂದು ಮಾಡ್ತಿರ್ತಾರೆ ಅವರು. ಓಕೆ, ನೆಕ್ಸ್ಟ್ ಏನಂತಂದ್ರೆ ಇನ್ನೊಂದು ಏನಂತಂದ್ರ ಅವ್ರ ಮಂತ್ಲಿ ಇನ್ಕಮ್ ಎಷ್ಟು ಇರಬಾರ್ದು ಅಂತಂದ್ರೆ ಮೋರ್ ದೆನ್ 15,000 ಇರಬಾರ್ದು. ಮಂತ್ಲಿ ಎಷ್ಟು ಗಳಿಸಬಾರ್ದು, ಅವರು 15,000ಕ್ಕಿಂತ ಹೆಚ್ಚು ಗಳಿಸ್ತಿರಬಾರ್ದು ಅಂತವ್ರಾಗಿರ್ಬೇಕು. ಓಕೆ, ಹಾಗಾದ್ರೆ ಇದ್ರದ್ದು ಒಂದು ಥೀಮ್ ಇದೆ ಅಲ್ರಿ ಸರ್ ಮುದ್ರಾದ, ಮತ್ತೇನಾಗಿರ್ಬೇಕ್ರಿ ಅವ್ರು ಅಂತ ಕೇಳಿದ್ರ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಇರುತ್ತೆ ಸರ್. ಓಕೆ, ಮುದ್ರಾ ಯೋಜನೆ ಅಡಿಯಲ್ಲಿ ಏನಂತಂದ್ರ ರೇಟ್ ಆಫ್ ಇಂಟ್ರೆಸ್ಟ್ ಎಲ್ರಿಗೆ ಏನಂತಂದ್ರೆ ಸೇಮ್ ಆಗಿರಂಗಿಲ್ರಿ. ಮಹಿಳೆಯರಿದ್ರ ಅವ್ರಿಗೆ ಏನಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಇನ್ನು ಏನಂತಂದ್ರ ನೀ ಹೆಂಗಿದೆ ಅಂತ ತಿಳ್ಕೊಂಡ್ರಿ, ಯುವ ಜನರಿದ್ರ ಅವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ ಇದೆ. ಓಕೆ, ವಿಧವೆ ಇರಿದ್ರೆ ಅವ್ರಿಗೆ ಏನಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ ಇರ್ತದೆ. ಸೊ ಅದಕ್ಕೆ ಏನಂತಂದ್ರೆ ಮುದ್ರಾ ಯೋಜನೆಯಲ್ಲಿ ಪರ್ಟಿಕ್ಯುಲರ್ ಮತ್ತು ಒಂದೊಂದು ಬ್ಯಾಂಕಿಂದ ಒಂದೊಂದು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಎಕ್ಯುರೇಟ್ ಆಗಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತೇಳಿ ಹೇಳಕ್ ಬರಂಗಿಲ್ಲ. ನೆಕ್ಸ್ಟ್ ಏನಂದ್ರೆ ಇದರದ್ದು ಒಂದು ಥೀಮ್ ಇದೆ ರೀ, ಮುದ್ರಾದ ಥೀಮ್ ಇದೆ ರೀ. ಏನಿದೆ ರೀ ಥೀಮ್ ಅಂತ ಕೇಳ್ತಾರೆ ನಿಮ್ಗೆ. ಮುದ್ರಾದ ಥೀಮ್ ಏನ್ರಿಪ್ಪ ಅಂದ್ರೆ ಫಂಡಿಂಗ್ ದಿ ಅನ್ಫಂಡೆಡ್ ಅನ್ನೋದು ಏನಂತಂದ್ರ ಇದರ ಥೀಮ್ ಇದೆ ರೀ. ಫಂಡಿಂಗ್ ದಿ ಅನ್ಫಂಡೆಡ್, ಫಂಡಿಂಗ್ ದಿ ಅನ್ಫಂಡೆಡ್ ಫಂಡಿಂಗ್ ದಿ ಅನ್ಫಂಡೆಡ್. ಯಾರಿಗೆ ಯಾರು ಫಂಡ್ ಕೊಡ್ತಿರಂಗಿಲ್ಲಲ್ಲ ಅವ್ರಿಗೆ ಏನಂತಂದ್ರೆ ಮುದ್ರಾ ಏನಂತಂದ್ರೆ ಫಂಡ್ ಕೊಡುವಂಥದ್ದು. ಅದಕ್ಕೆ ಏನಂದ್ರೆ ಇದರ ಥೀಮ್ ಏನದಪ್ಪ ಅಂತ ಹೇಳಿದ್ರಿ, ಫಂಡಿಂಗ್ ದಿ ಅನ್ಫಂಡೆಡ್ ಅನ್ನೋದು ಏನಂತಂದ್ರೆ ಇದರ ಥೀಮ್ ಅದ ರೀ. ಏನು ಇನ್ನೊಮ್ಮೆ ಹೇಳ್ರಿ, ಫಂಡಿಂಗ್ ದಿ ಅನ್ಫಂಡೆಡ್ ಅನ್ನೋದು ಏನಂತಂದ್ರೆ ಈ ಮುದ್ರಾದ ಏನಾಗಿದೆ ಥೀಮ್ ಆಗಿದೆ ಅಂತ ಹೇಳಿ ಹೇಳ್ಬೋದು. ಇಷ್ಟು ನಿಮಗೆ ಏನಂತಂದ್ರೆ ಗೊತ್ತಿರಲಿ. ನೆಕ್ಸ್ಟ್ ಹೋದಾಗ ನೋಡ್ರಿ ಇಲ್ಲೇ ಬರ್ದಿ ನೋಡ್ರಿ ಥೀಮ್ ಏನ್ರಿ, ಫಂಡಿಂಗ್ ದಿ ಅನ್ಫಂಡೆಡ್ ಏನಂತಂದ್ರೆ ಮುದ್ರಾದ ಥೀಮ್ ಆಗಿದೆ. ಹಾಗಾದ್ರ ಮುದ್ರಾದ ವಿಧಗಳು ಬಹಳಷ್ಟು ಎಕ್ಸಾಮ್ ಮನೆ ಏನಂತಂದ್ರೆ 2021 KSET ಎಕ್ಸಾಮ್ ಯಾರು ಬರ್ದಿರಲ್ಲ ಅಲ್ಲಿ ಒಂದು ಕ್ವಶನ್ ಇತ್ತು 2020 ಎಕ್ಸಾಮ್ ಒಳಗ. ಈ ಕೆಳಗಿನವುಗಳಲ್ಲಿ ಯಾವುದು KSET ಎಕ್ಸಾಮ್ ಒಳಗ ಜನರಲ್ ಪೇಪರ್ ಒಳಗೆ ಕೇಳಿದ್ರು ಇದನ್ನು. ಈ ಕೆಳಗಿನವುಗಳಲ್ಲಿ ಯಾವುದು ಮುದ್ರಾದ ವಿಧ ಅಲ್ಲ, ಟೈಪ್ಸ್ ಆಫ್ ಮುದ್ರಾ. ಎಷ್ಟು ಟೈಪ್ಸ್ ಇದಾವ್ರಿ ಅಂತ ಕೇಳಿದ್ರೆ 3 ಟೈಪ್ಸ್ ಇದಾವ್ರಿ ಮುದ್ರಾದ. ಆಕ್ಚುಲಿ ಎಷ್ಟು 3 ಟೈಪ್ಸ್ ನೋಡ್ತೀವಿ ನಾವು. ಈ ಕೆಳಗಿನವುಗಳಲ್ಲಿ ಯಾವುದು ಮುದ್ರಾದ ವಿಧ ಅಲ್ಲ ಅಂತ ಕೇಳಿದ ಅಲ್ಲಿ ಅಂದ್ರೆ ಶಿಶು, ಕಿಶೋರ್, ತರುಣ ಮತ್ತು ಕನ್ಯೆ ಅಂತೇಳಿ ಕೊಟ್ಟಿದ. ಯಾವ್ದಲ್ಲ ತೆಗಿಬೇಕಾಗ್ಯದ ಅಲ್ಲಿ. ಯಾವ್ದಲ್ಲ ಅಂತಂದ್ರೆ ಕನ್ಯಾ ಅಲ್ಲ. ಯಾಕಂದ್ರೆ ಇದ್ರ ವಿಧ ಇರೋದು ಒಂದೇದು ಯಾವ್ದು ಅಂತಂದ್ರೆ ಶಿಶು. ಒಂದೇದು ಯಾವುದು ಶಿಶು. ಈ ಶಿಶು ಯೋಜನೆ ಅಡಿಯಲ್ಲಿ ಕೊಡ್ತಾರೆ 50,000 ಕೊಡ್ತಾರೆ. ಶಿಶು ಯೋಜನೆ ಅಡಿಯಲ್ಲಿ ಎಷ್ಟು ಕೊಡ್ತಾರೆ, 50,000ವರೆಗೆ ಏನಂತಂದ್ರೆ ಸಾಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಾರೆ. ಇನ್ನ ಕಿಶೋರ್ ಯೋಜನೆ ಅಡಿಯಲ್ಲಿ ಎಷ್ಟು ಕೊಡ್ತಾರೆ ಅಂತ ಕೇಳಿದ್ರ, ಕಿಶೋರ್ ಯೋಜನೆ ಅಡಿಯಲ್ಲಿ ಕೊಡ್ತಾರೆ 50,000ವರೆಗೆ ಏನಂತಂದ್ರೆ ಸಾಲ 5 ಲಕ್ಷದವರೆಗೆ ಏನಂತಂದ್ರೆ ಸಾಲ ಕೊಡ್ತಾರೆ. 5 ಲಕ್ಷದವರೆಗೆ ಇಲ್ಲಿ 50 ಶಿಶು ಯೋಜನೆ ಅಡಿಯಲ್ಲಿ. ಈಗ 50,000ಕ್ಕಿಂತ ಒಳಗಡೆ ಸಾಲ ತಗೊಂಡ್ರ ಅವ್ರಿಗೆ ಯಾವ ಯೋಜನೆ ಅಡಿಯಲ್ಲಿ ಕನ್ಸಿಡರ್ ಮಾಡ್ತಾರ ಅಂತಂದ್ರ ಶಿಶು ಯೋಜನೆ ಅಡಿಯಲ್ಲಿ ಕನ್ಸಿಡರ್ ಮಾಡ್ತಾರೆ ಅವರಿಗೆ. ಇನ್ನ ಕಿಶೋರ್ ಯೋಜನೆ ಅಡಿಯಲ್ಲಿ ತಗೊಂಡ್ರ ಅವ್ರಿಗೆ ಏನಂತಂದ್ರ ಕಿಶೋರ್ ಯೋಜನೆ ಅಡಿಯಲ್ಲಿ ತಗೊಂಡ್ರ ಅವ್ರಿಗೆ ಏನಂತಂದ್ರ 5 ಲಕ್ಷದವರೆಗೆ ಕೊಡ್ತಾರೆ. ಇನ್ನ ತರುಣ್ ಯೋಜನೆ ಅಡಿಯಲ್ಲಿ ಕೊಟ್ರ ಎಷ್ಟು ಅಂತಂದ್ರ 10 ಲಕ್ಷದವರೆಗೆ ಸಾಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಾರೆ. ಇಷ್ಟು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಈ ಮುದ್ರಾ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಸಾಲ ನೀಡಿದ ಮೊದಲ ರಾಜ್ಯಗಳು ಯಾವ್ಯಾವ ಅದಪ್ಪ? ಮೊದಲ ರಾಜ್ಯಗಳು ಯಾವ್ಯಾವ ಇದಾವೆ? ಮಹಿಳೆಯರಿಗೆ ಏನಂತಂದ್ರ ಸಾಲ ನೀಡಿದ ಮೊದಲ ರಾಜ್ಯಗಳು AC ಆಫ್ ಆಗ್ಬೇಕು.
AC ಆಫ್ ಮಾಡಬೇಕು. ಓಕೆ, ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ನೀಡಿದ ಮೊದಲ ರಾಜ್ಯಗಳು ಯಾವ್ಯಾವ ಇದಾವ್ರಿ ಅಂತ ಕೇಳಿದ್ರ ಒಂದೇದು ಯಾವ್ದು ಅಂತಂದ್ರೆ ತಮಿಳುನಾಡು ಇದೆ ರೀ. ಯಾವ್ದಿದೆ? ತಮಿಳುನಾಡು ಅಂತೇಳಿ ಹೇಳ್ತೀವಿ. ಎರಡನೇದು ಯಾವ್ದು ಅಂತಂದ್ರೆ ವೆಸ್ಟ್ ಬೆಂಗಾಲ್. ಓಕೆ, ಮುದ್ರಾ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಸಾಲ ನೀಡಿದ ಮೊದಲ ರಾಜ್ಯ ಯಾವ್ದು ಅಂತಂದ್ರೆ ತಮಿಳುನಾಡು ಅಂತೇಳಿ ಕರಿತೀವಿ. ಇನ್ನ ಎರಡನೇ ರಾಜ್ಯ ಯಾವುದು ಅಂತಂದ್ರ ವೆಸ್ಟ್ ಬೆಂಗಾಲ. ಯಾವ ಬೆಂಗಾಲ? ವೆಸ್ಟ್ ಬೆಂಗಾಲ್ ಏನಂತಂದ್ರ ಎರಡನೇ ರಾಜ್ಯ ಏನಂತಂದ್ರ ಮುದ್ರಾ ಯೋಜನೆ ಅಡಿ ಏನಂತಂದ್ರ ಸಾಲ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿರುವಂತ ಎರಡನೇ ರಾಜ್ಯ ಯಾವುದು? ವೆಸ್ಟ್ ಬೆಂಗಾಲ್. ಮೂರನೇ ರಾಜ್ಯ ಯಾವುದು ಅಂತಂದ್ರೆ ಕರ್ನಾಟಕ. ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಂಡು ಕೊಟ್ಟಿರುವಂತ ಮೂರನೇ ರಾಜ್ಯ ಯಾವುದು ಅಂದ್ರೆ ಹಂಗ. ಓಕೆ, ಹೀಟ್ ಆದ್ರೆ ಏನಂತಂದ್ರೆ ಈ ತಂಪಾಗ್ಲಿ ಅಂತ ಎಳ್ಳಿರೋದು ಇದು ಕೊಡ್ತೀವಿ, ಕೋಲ್ಡ್ ಆಗ್ಬಿಡ್ತದ. ಮತ್ತೇನಾದ್ರು ಕೋಲ್ಡ್ ಆಗ್ಲಿ ಮತ್ತೆ ಹೀಟ್ ಕೋಲ್ಡ್ ಆಗ್ತಿದೆ. ಈ ಸಮರ್ ಡೇ ಇರೋದೇ ಹಂಗ. ಓಕೆ ರೈಟ್, ನೋಡ್ರಿ ಇದು ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಏನಂತಂದ್ರ ಈ ಮುದ್ರಾ ಯೋಜನೆ ಅಡಿಯಲ್ಲಿ 70% ಮುದ್ರಾ ಯೋಜನೆ ಅಡಿಯಲ್ಲಿ 70% ಮಹಿಳೆಯರು ಇದರ ಏನಂತಂದ್ರೆ ಸಾಲವನ್ನು ಪಡೆದುಕೊಳ್ಳುತ್ತಿರುವುದು ಏನಾಗಿದೆ ವಿಶೇಷ. ಎಷ್ಟು? 70% ಮಹಿಳೆಯರು ಏನಂತಂದ್ರೆ ಇದರ ಲಾಭವನ್ನು ಪಡ್ಕೊಳತ್ತಾರ. ಯಾವ ಯೋಜನೆ ಅದ? ಮುದ್ರಾ ಯೋಜನೆ ಲಾಭ ಪಡೆದುಕೊಳ್ತಿರೋದು ಏನಾಗಿದೆ ವಿಶೇಷ ಆಗಿದೆ ಅಂತೇಳಿ ಹೇಳಬಹುದು. ರೈಟ್, ಇದು ಏನಂತಂದ್ರೆ ಮುದ್ರಾ ಯೋಜನೆ ಮೈಕ್ರೋ ಯೂನಿಟ್ಸ್ ಅಂಡ್ ರೀಫಿನಾನ್ಸ್ ಏನಂತಂದ್ರ ಏಜೆನ್ಸಿ ಅಂತೇಳಿ ಕರಿತೀವಿ. ಇದು ನಿಮಗೆ ಗೊತ್ತಿರಲಿ ಮುದ್ರಾ ಯೋಜನೆ. ಈ ಟೈಪ್ಸ್ ಇಂಪಾರ್ಟೆಂಟ್ ನೋಡ್ರಪ್ಪ. ಈ ಟೈಪ್ಸ್ ಮೇಲೆ ಬಹಳಷ್ಟು ಕೇಳ್ತಾರ. ಇದನ್ನ ಏನಂತಂದ್ರೆ ಟೈಪ್ಸ್ ಆಫ್ ಮುದ್ರಾ, ಇದು ಇಂಪಾರ್ಟೆಂಟ್. ಎಷ್ಟು ಬಂಗಾರದ ಪೆನ್ ಒಳಗೆ ಬರೆದು ಇಟ್ಕೊಡ್ರಿ. ಇದು ಮುದ್ರಾ ಯೋಜನೆ ಫಿಕ್ಸ್ ಫುಲ್ ಫಾರ್ಮ್ ಕೇಳ್ತಾರೆ. ಇವತ್ತೇನು ಹೇಳಿದ್ರಲ್ಲ ಅದ್ರ ಫುಲ್ ಫಾರ್ಮ್ ಭಾಳ ಕೇಳ್ತಾರೆ ನೋಡ್ರಿ. ಬಹಳಷ್ಟು ಎಕ್ಸಾಮ್ ಒಳಗೆ ನೀಡಿದ್ದೀನಿ ನಾನು. ಸೊ ಅದಕ್ಕೆ ಫುಲ್ ಫಾರ್ಮ್ ನೋಡ್ಕೊಡ್ರಿ ನೀಟಾಗಿ. ಮತ್ತೆ ಅದನ್ನ ಕೇಳುವಂತ ಸಾಧ್ಯತೆಗಳು ಇರ್ತಾವೆ ಮತ್ತೆ. ಸರಿನಾ? ರೈಟ್, ನೆಕ್ಸ್ಟ್ ಬರೋದು ಏನಂತಂದ್ರ IFCI ಅಂತೇಳಿ ಬರುತ್ತೆ. IFCI ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಯಾವುದು? ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಭಾರತೀಯ ಕೈಗಾರಿಕಾ ಹಣಕಾಸು ಸಂಸ್ಥೆ. ಓಕೆ, ಈ ಭಾರತೀಯ ಕೈಗಾರಿಕಾ ಹಣಕಾಸು ಸಂಸ್ಥೆ IFCI ಸ್ಥಾಪನೆ ಆಗಿದ್ದು 1948 ಜುಲೈ 1ಕ್ಕೆ ಸ್ಥಾಪನೆ ಆಗ್ತದ. ಓಕೆ, 1948 IFCI ಆಕ್ಟ್ ಅನ್ವಯ ಇದು ಸ್ಥಾಪನೆ ಆಗಿದೆ. ಯಾವ ಆಕ್ಟ್? 1948 IFCI ಆಕ್ಟ್ ಅನ್ವಯ ಏನಂತಂದ್ರೆ IFCI ಏನು ಮಾಡಲಾಗಿದೆ? ಸ್ಥಾಪನೆ ಮಾಡಲಾಗಿದೆ. ಇಂಡಸ್ಟ್ರಿಯಲ್ ಫಿನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದರ ಕೇಂದ್ರ ಕಚೇರಿ ಇದೆ ರೀ ನವದೆಹಲಿ ಒಳಗಿದ್ರೆ. ಹೆಡ್ ಕ್ವಾರ್ಟರ್ ಕಂಡು ಬರ್ತಿದೆ. ವಿಶೇಷತೆ ಏನಂತಂದ್ರ ಸ್ವಾತಂತ್ರ್ಯ ಭಾರತದ ಮೊಟ್ಟ ಮೊದಲ ಹಣಕಾಸಿನ ಸಂಸ್ಥೆ ಇದಾಗಿದೆ. ಹಾಗಾದ್ರೆ ಪ್ರಪಂಚದ ಮೊಟ್ಟ ಮೊದಲ ಹಣಕಾಸಿನ ಸಂಸ್ಥೆ ಯಾವುದು ಅಂತಂದ್ರ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ರೀ. ಯಾವುದು? ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ಅನ್ನೋದು ಏನಂತಂದ್ರೆ ಪ್ರಪಂಚದ ಮೊಟ್ಟ ಮೊದಲ ಹಣಕಾಸಿನ ಸಂಸ್ಥೆ ಆಗಿದೆ. 1930 ಮೇ 17ಗೆ ಸ್ಥಾಪನೆ ಆಗ್ಯದ್ರಿ. ಅದ್ರ ಹೆಡ್ ಕ್ವಾರ್ಟರ್ ನೋಡಿದ್ರೆ ಎಲ್ಲಿ ಅಂತಂದ್ರ ಬಾಸೆಲ್ ಅಲ್ಲಿ ಕಂಡು ಬರ್ತದ. ಸ್ವಿಟ್ಜರ್ಲೆಂಡ್ ದೇಶದ ಬಾಸೆಲ್ ಅಲ್ಲಿ ಕಂಡು ಬರ್ತದ ಅದರ ಕೇಂದ್ರ ಕಚೇರಿ. ಓಕೆ, ಹಾಗಾದ್ರೆ ಇದು ಸ್ವಾತಂತ್ರ್ಯ ಭಾರತದ ಮೊದಲ ಆಗ್ಯದ್ರಿ IFCI. ಉದ್ದೇಶ ಏನ್ರಿ? ಇದು IFCI ದ ಉದ್ದೇಶ ಏನಂತ ಕೇಳಿದ್ರ ಕೈಗಾರಿಕೆಗಳಿಗೆ ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಸಾಲ ಸೌಲಭ್ಯವನ್ನು ನೀಡುತ್ತದೆ. ಯಾವ ಅವಧಿಯ? ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ, ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮಿಗೆ ಏನಂತಂದ್ರೆ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಡುವಂತ ಬ್ಯಾಂಕ್ ಯಾವ್ದಾಗಿದೆ ಅಂತಂದ್ರೆ IFC ಬ್ಯಾಂಕ್ ಆಗಿದೆ ಅಂತೇಳಿ ಹೇಳ್ಬಹುದು. ನೆಕ್ಸ್ಟ್, ಈ IFCಯ ಮುಖ್ಯಸ್ಥರು ಯಾರಾದ್ರಪ್ಪ ಅಂತ ಕೇಳಿದ್ರೆ ಪ್ರಸ್ತುತ IFCಯ ಮುಖ್ಯಸ್ಥರು ಯಾರ್ರಿ ಅಂತ ಕೇಳಿದ್ರ ಡಾಕ್ಟರ್ ಭೂಷಣ್ ಕುಮಾರ್ ಸಿನ್ಹಾ ಅಂತೇಳಿ ಅದರ. ಯಾರು? ಡಾಕ್ಟರ್ ಭೂಷಣ್ ಕುಮಾರ್ ಸಿನ್ಹಾ ಅನ್ನೋರು ಏನಂತಂದ್ರ ಇದರ ಮುಖ್ಯಸ್ಥರಿರೋದನ್ನು ನಾವು ನೋಡ್ತೀವಿ. ಪ್ರತಿ ಸಲ ಏನಂತಂದ್ರೆ ಬದಲಾವಣೆ ಹಾಕೋತ ಇರ್ತಾರೆ, ನೋಡ್ಕೋತ ಇರಬೇಕು. ಎವ್ರಿಡೇ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಅಪ್ಡೇಟ್ ಏನೇನು ಆಗ್ಬೇಕಲ್ಲ, ಅದು ಅಪ್ಡೇಟ್ ಆಗ್ಬೇಕಾಗಿದ್ದ ವಿಷಯನ ಏನು ಮಾಡ್ಬೇಕು ನೀವು ಒಂದ್ಸಲ ಏನಂತಂದ್ರೆ ನೀಟಾಗಿ ನೋಡ್ಕೊಂಡು ಹೋಗಿರ್ಬೇಕು. ಓಕೆ, ಇಷ್ಟ ಅರ್ಥ ಆಗಿರಬಹುದು ಅಂತೇಳಿ ಅನ್ಕೊಳ್ತೀನಿ. ನೆಕ್ಸ್ಟ್ ಅದೇ ತರ ನಮ್ಮ ಕರ್ನಾಟಕದಲ್ಲಿ ಕೂಡ ಏನಂತಂದ್ರ ಒಂದು IFCI ಅನ್ನೋದು ಏನಂತಂದ್ರೆ ಸ್ಥಾಪನೆ ಆಗಿದೆ. ಯಾವುದಪ್ಪ ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ ಕರ್ನಾಟಕ ಸ್ಟೇಟ್ ಫಿನಾನ್ಸ್ ಕಾರ್ಪೊರೇಷನ್ ಅಂತ ಕರಿತೀವಿ. ಇದಕ್ಕೆ ಯಾವ ಫಿನಾನ್ಸ್ ಕಾರ್ಪೊರೇಷನ್? ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಹಣಕಾಸು ನಿಗಮ ಅಂತ ಕರಿತೀವ್ರಿ. ಹಾಗಾದ್ರೆ ಈ ಕರ್ನಾಟಕ ರಾಜ್ಯ ಹಣಕಾಸು ನಿಗಮ ಇದೆಯಲ್ಲ, ಇದು ಸ್ಥಾಪನೆ ಆಗಿದ್ದು 1959 ಅಲ್ಲಿ ಆಗಿದೆ. ಆಕ್ಚುಲಿ ಇದು ಸ್ಥಾಪನೆ ಆಗಿದ್ದು 1959 ಅಲ್ಲಿ ಸ್ಥಾಪನೆ ಆಗಿದೆ. ಓಕೆ, ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂತಂದ್ರೆ ಬೆಂಗಳೂರು ಒಳಗಿದೆ. ಮತ್ತೆ ಹುಬ್ಳಿ ಧಾರವಾಡ ಹೋದಾಗ ಸರ್ ಇಸ್ಕಾನ್ ಟೆಂಪಲ್ ಪಕ್ಕದಲ್ಲಿ ಒಂದು ಐತಲ್ರಿ, ಅದು ಅಲ್ಲ, ಅದು ಏನಂತಂದ್ರ ಪ್ರಾದೇಶಿಕ ಕಚೇರಿ ಕಂಡು ಬರುವಂತದ್ದು. ಓಕೆ, ನೆಕ್ಸ್ಟ್ ಏನಂತಂದ್ರ
ಉದ್ದೇಶ ಏನ್ರಿ IFCI ದ ಕರ್ನಾಟಕ ಸ್ಟೇಟ್ ಫಿನಾನ್ಸ್ ಕಾರ್ಪೊರೇಷನ್ ಉದ್ದೇಶ ಏನ್ರಿ ಅಂತ ಕೇಳಿದ್ರ ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಸಾಲ ಸೌಲಭ್ಯವನ್ನು ನೀಡುತ್ತದೆ. ಅಲ್ಪಾವಧಿಯ ಮತ್ತು ಯಾವ ಅವಧಿಯ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಡುತ್ತೆ ಅಂತಂದ್ರ ದೀರ್ಘಾವಧಿಯ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಡುವಂತ ಕೆಲಸ ಯಾವ್ದು ಮಾಡುತ್ತೆ ಅಂತಂದ್ರ ಇವುಗಳು ಮಾಡ್ತಾವೆ ಅಂತೇಳಿ ಹೇಳ್ಬಹುದು. ನೆಕ್ಸ್ಟ್ ಏನಂತಂದ್ರ ಪೇಮೆಂಟ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತೇಳಿ ಬರ್ತಾವೆ. ಅದೊಂದು ಕಾನ್ಸೆಪ್ಟ್ ಹೇಳ್ಕೊಂಡು ಹೋಗ್ಬಿಡೋಣ ಅಂತ. ಯಾವ ಕಾನ್ಸೆಪ್ಟ್ ಅಂತಂದ್ರ ಪೇಮೆಂಟ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತೇಳಿ. ಯಾವ ಬ್ಯಾಂಕಿಂಗ್ ಸಿಸ್ಟಮ್? ಪೇಮೆಂಟ್ ಬ್ಯಾಂಕಿಂಗ್ ವ್ಯವಸ್ಥೆ ಅಂತೇಳಿ ಕರಿತೀವಿ. ಯಾವ್ಯಾವ್ದ್ರಿ ಪೇಮೆಂಟ್ ಬ್ಯಾಂಕಿಂಗ್ ಸಿಸ್ಟಮ್ ಒಳಗೆ ಏನೇನು ಬರ್ತಾವೆ ನೋಡೋಣ ಈಗ, ಸರಿನಾ? ರೈಟ್ 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 ಯಾವ ವ್ಯವಸ್ಥೆ? ಪೇಮೆಂಟ್ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಕರಿತೀವಿ. ನೆಗಡಿ ಭರ್ಜರಿ ಐತಿ. ಪೇಮೆಂಟ್ ಬ್ಯಾಂಕಿಂಗ್ ವ್ಯವಸ್ಥೆ, ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಕರಿತೀವಿ. ಇದಕ್ಕೆ ವ್ಯವಸ್ಥೆ. ಯಾವ ವ್ಯವಸ್ಥೆ ಅಂತಂದ್ರ ಪೇಮೆಂಟ್ ಬ್ಯಾಂಕಿಂಗ್ ವ್ಯವಸ್ಥೆ. ಇಂಗ್ಲಿಷ್ ಒಳಗೆ ಹೇಳ್ತೀವಿ ಈಗ ಪೇಮೆಂಟ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಪೇಮೆಂಟ್ ಬ್ಯಾಂಕಿಂಗ್ ಸಿಸ್ಟಮ್, ಪೇಮೆಂಟ್ ಬ್ಯಾಂಕಿಂಗ್ ಸಿಸ್ಟಮ್, ಬ್ಯಾಂಕಿಂಗ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಸಿಸ್ಟಮ್. ಓಕೆ. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪೇಮೆಂಟ್ ಬ್ಯಾಂಕಿನ ಪರಿಕಲ್ಪನೆಯನ್ನು ಕೊಟ್ಟವ್ರು ಯಾರ್ಯಪ್ಪ ಅಂತ ಕೇಳಿದ್ರ ಇದೇ ಕರೆಕ್ಟ್ ಐತಿ. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪೇಮೆಂಟ್ ಬ್ಯಾಂಕಿನ ಪರಿಕಲ್ಪನೆ, ಯಾವ ಕಲ್ಪನೆ? ಪರಿಕಲ್ಪನೆ ಅಲ್ಲ, ಪರಿಕಲ್ಪನೆ ನೀಡಿದವರು ಮೊದಲ ಬಾರಿಗೆ ಯಾರಂತಂದ್ರ RBI ದವರು ಕೊಡ್ತಾರೆ. ಮೊದಲ ಬಾರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಏನ್ ಮಾಡ್ತಾರೆ? ಈ ಪೇಮೆಂಟ್ ಬ್ಯಾಂಕಿನ ಪರಿಕಲ್ಪನೆಯನ್ನು ಕೊಡ್ತಾರೆ. ನಮ್ಮ ದೇಶದಲ್ಲಿ ಪೇಮೆಂಟ್ ಬ್ಯಾಂಕಿನ ಪರಿಕಲ್ಪನೆ ನೀಡಿದವರು RBI. ಈ ಪೇಮೆಂಟ್ ಬ್ಯಾಂಕುಗಳು ಸ್ಥಾಪನೆ ಆಗ್ಬೇಕಂತಂದ್ರೆ ನಮ್ಮ ದೇಶದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಯಾವ ಸಮಿತಿ ನೇಮಕ ಮಾಡ್ತಾರೆ ಅಂತಂದ್ರ ನಚಿಕೇತ್ ಮೂರ್ ಸಮಿತಿ. ನಚಿಕೇತ್ ಮೂರ್ ಸಮಿತಿ ಅಂತೇಳಿ ನೇಮಕ ಮಾಡ್ತಾರೆ. ಮೂರ್ ಸಮಿತಿ ಅಂತೇಳಿ ನೇಮಕ ಮಾಡ್ತಾರೆ. ನಚಿಕೇತ್ ಮೂರ್ ಸಮಿತಿ ನೇಮಕ ಮಾಡಿದ್ರು. ಪೇಮೆಂಟ್ ಬ್ಯಾಂಕ್ಗಳು ಸ್ಥಾಪನೆ ಆಗ್ಬೇಕಂತಂದ್ರ ಯಾವ ಸಮಿತಿಯನ್ನು ನೇಮಕ ಮಾಡ್ಬೇಕಂತಂದ್ರ ನಚಿಕೇತ್ ಮೂರ್ ಸಮಿತಿಯನ್ನು ನೇಮಕ ಮಾಡ್ತಾರೆ. ಹಾಗಾದ್ರೆ ಈ ನಚಿಕೇತ್ ಮೂರ್ ಸಮಿತಿ ನೇಮಕ ಆಗಿದೆ ಯಾವಾಗ್ರಿ ಅಂತ ಕೇಳಿದ್ರ ಈ ನಚಿಕೇತ್ ಮೂರ್ ಸಮಿತಿ ನೇಮಕ ಆಗಿದ್ದು 2013 ಸೆಪ್ಟೆಂಬರ್ 23ಕ್ಕೆ ನೇಮಕ ಆಯ್ತಿದ್ದು ನಚಿಕೇತ್ ಮೂರ್ ಸಮಿತಿ. ಈ ಸಮಿತಿ ವರದಿ ನೀಡಿದ ಯಾವಾಗ್ರಿ ಅಂತ ಕೇಳಿದ್ರ ವರದಿ ನೀಡಿದ್ದು 2014 ಜನವರಿ 7ಗೆ ಏನಂತಂದ್ರೆ ವರದಿ ಕೊಡುತ್ತೆ. ಜನವರಿ 7ಕ್ಕೆ ಏನಂತಂದ್ರ ಸರ್ಕಾರಕ್ಕೆ ಏನಂತಂದ್ರೆ ವರದಿ ಕೊಡುತ್ತೆ ಇದು. ನೆಕ್ಸ್ಟ್ ಏನಂತಂದ್ರೆ ಈ ಸಮಿತಿಯ ವರದಿಯಂತೆ, ಈ ನಚಿಕೇತ್ ಮೂರ್ ಸಮಿತಿಯ ವರದಿಯಂತೆ ನಮ್ಮ ದೇಶದಲ್ಲಿ ಏನಂತಂದ್ರೆ RBI ಮೊದಲು ಏನಂತಂದ್ರ 11 ಪೇಮೆಂಟ್ ಬ್ಯಾಂಕುಗಳನ್ನು ಒಟ್ಟು 11 ಪೇಮೆಂಟ್ ಬ್ಯಾಂಕುಗಳನ್ನು ಸ್ಥಾಪಿಸುವ ಗುರಿಯನ್ನು ಹಾಕೊಂಡಿತ್ತು. ಎಷ್ಟು? 11 ಪೇಮೆಂಟ್ ಬ್ಯಾಂಕುಗಳ ಸ್ಥಾಪನೆಯ ಗುರಿಯನ್ನು ಹಾಕೊಂಡಿತ್ತು. ಬಟ್ 11 ಇಲ್ಲ, 6 ಪೇಮೆಂಟ್ ಬ್ಯಾಂಕುಗಳು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿದ್ದಾವೆ. ಓಕೆ, ಗುರಿ ಇತ್ತು 11, ಬಟ್ ಅಟ್ ಪ್ರೆಸೆಂಟ್ ಕಾರ್ಯನಿರ್ವಹಿಸುತ್ತಿರುವಂತ ಪೇಮೆಂಟ್ ಬ್ಯಾಂಕುಗಳ ಸಂಖ್ಯೆ ಎಷ್ಟು ರೀ ಅಂತ ಕೇಳಿದ್ರ ಪ್ರಸ್ತುತ ನಮ್ಮ ದೇಶದಲ್ಲಿ ಎಷ್ಟು ಅಂತಂದ್ರ 11 ಪೇಮೆಂಟ್ ಬ್ಯಾಂಕುಗಳು ಕಾರ್ಯನಿರ್ವಹಿಸುತ್ತಿರುವುದನ್ನು ನಾವು ನೋಡ್ತೀವಿ. ಅದರೊಳಗೆ ನೋಡ್ರಿ ವಿಶೇಷತೆ ಏನ್ರಿ? ನಮ್ಮ ದೇಶದಲ್ಲಿ ಪೇಮೆಂಟ್ ಬ್ಯಾಂಕುಗಳನ್ನು ಯಾರು ನಿಯಂತ್ರಣ ಮಾಡ್ತಾರೆ? ಪೇಮೆಂಟ್ ಬ್ಯಾಂಕುಗಳನ್ನು ನಿಯಂತ್ರಣ ಯಾರು ಮಾಡುತ್ತೆ ಅಂತ ಕೇಳಿದ್ರ ಪೇಮೆಂಟ್ ಬ್ಯಾಂಕುಗಳ ನಿಯಂತ್ರಣ ಯಾರು ಮಾಡ್ತಾರ ಅಂತಂದ್ರ RBI ದವರು ಏನ್ ಮಾಡ್ತಾರೆ? ಈ ಪೇಮೆಂಟ್ ಬ್ಯಾಂಕುಗಳನ್ನು ಏನ್ ಮಾಡ್ತಾರೆ? ನಿಯಂತ್ರಣ ಮಾಡ್ತಾರೆ ನಮ್ಮ ದೇಶದಲ್ಲಿ. ಹಾಗಾದ್ರ ಈ ಪೇಮೆಂಟ್ ಯಾವುದೇ ಒಂದು ಬ್ಯಾಂಕು ಪೇಮೆಂಟ್ ಬ್ಯಾಂಕ್ ಆಗಿ ಸ್ಥಾಪನೆ ಆಗ್ಬೇಕಂತಂದ್ರ ಬೇಸಿಕ್ ಇನ್ವೆಸ್ಟ್ಮೆಂಟ್ ಎಷ್ಟು ಇರ್ಬೇಕ್ರಿ? ಮೂಲ ಬಂಡವಾಳ ಎಷ್ಟು ಇರ್ಬೇಕು ಆ ಬ್ಯಾಂಕ್ ಅಂತ ಕೇಳಿದ್ರ ಮೂಲ ಬಂಡವಾಳ 100 ಕೋಟಿ ಇರಬೇಕು. ಮೂಲ ಬಂಡವಾಳ ಯಾವುದೇ ಒಂದು ಪೇಮೆಂಟ್ ಬ್ಯಾಂಕು ಆಗಿ ಸ್ಥಾಪನೆ ಆಗ್ಬೇಕಂದ್ರೆ ಮೂಲ ಬಂಡವಾಳ ಎಷ್ಟು ಕೋಟಿ ಇರ್ಬೇಕಂತಂದ್ರ 100 ಕೋಟಿ ಇರಬೇಕು. 100 ಕೋಟಿ ಏನಿರ್ಬೇಕು? 100 ಕೋಟಿ ಮೂಲ ಬಂಡವಾಳ ಇರಬೇಕು. ಯಾವುದೇ ಒಂದು ಪೇಮೆಂಟ್ ಬ್ಯಾಂಕ್ ಸ್ಥಾಪನೆ ಆಗ್ಬೇಕಂದ್ರೆ 100 ಕೋಟಿ ಬಂಡವಾಳ ಇರಬೇಕು. ನೆಕ್ಸ್ಟ್ ಈ ಪೇಮೆಂಟ್ ಬ್ಯಾಂಕು ಇದ್ದಾಗ ಸ್ಟಾರ್ಟಿಂಗ್ ಸ್ಥಾಪನೆ ಆದಾಗ ಪೇಮೆಂಟ್ ಬ್ಯಾಂಕುಗಳ ಸ್ಥಾಪನೆ ಆದಾಗ ನೋಡ್ರಿ, ಪೇಮೆಂಟ್ ಬ್ಯಾಂಕುಗಳಲ್ಲಿ ಮೊದಲು ಪ್ರಾರಂಭದಲ್ಲಿ ಪೇಮೆಂಟ್ ಬ್ಯಾಂಕುಗಳಲ್ಲಿ
ದಲ್ಲಿ ಪೇಮೆಂಟ್ ಬ್ಯಾಂಕುಗಳಲ್ಲಿ ಕೇವಲ 1,00,000ದವರೆಗೆ ಮಾತ್ರ ಠೇವಣಿ ಇಡಕ್ಕೆ ಅವಕಾಶ ಕೊಟ್ಟಿದ್ರು. ಎಷ್ಟು? 1,00,000ದವರೆಗೆ ಮಾತ್ರ ಠೇವಣಿ ಇಡಕ್ಕೆ ಅವಕಾಶ ಕೊಟ್ಟಿದ್ರು ಪ್ರಾರಂಭದಲ್ಲಿ. ಬಟ್ ಇದರ ಮಿತಿಯನ್ನು ಏನು ಮಾಡಿದ್ದಾರೆ ಈಗ? 1,00,000ದಿಂದ ಏನು ಮಾಡಿದ್ದಾರೆ ಈಗ 5,00,000ದವರೆಗೆ ಏನು ಮಾಡಬಹುದು? ಡೆಪಾಸಿಟ್ ಮಾಡಬಹುದು. ಓಕೆ, ಎಷ್ಟು? 1,00,000ದಿಂದ ಎಷ್ಟು 5,00,000ಕ್ಕೆ ಏನು ಮಾಡಿದ್ದಾರೆ? ಹೆಚ್ಚು ಮಾಡಿದ್ದಾರೆ. ಮೊದಲು 1,00,000 ಮಾತ್ರ ಇಡಕ್ಕೆ ಅವಕಾಶ ಕೊಟ್ಟಿದ್ರು, ಅದರ ಮಿತಿಯನ್ನು 5,00,000ಕ್ಕೆ ಏನು ಮಾಡಿದ್ದಾರೆ? ಹೆಚ್ಚಿಸಿದ್ದಾರೆ. ನೆಕ್ಸ್ಟ್ ಏನಂತಂದ್ರೆ ಈ ಪೇಮೆಂಟ್ ಬ್ಯಾಂಕುಗಳಲ್ಲಿ ಏನಂತಂದ್ರೆ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡಕ, FDI ಹೂಡಿಕೆ ಮಾಡಕ ಏನಂತಂದ್ರೆ 40% FDI. ಈಗ ಯಾವುದೇ ನಮ್ದು ಪೇಮೆಂಟ್ ಬ್ಯಾಂಕ್ ಐತೆ ಅಂತ ತಿಳ್ಕೊಳ್ರಿ, ವಿದೇಶಿಯರು ಬಂದು ಆ ಪೇಮೆಂಟ್ ಬ್ಯಾಂಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಎಷ್ಟರ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತಂದ್ರೆ 5 lakh ವರೆಗೂ 40% ವರೆಗೂ ಏನು ಮಾಡಬಹುದು? ಇನ್ವೆಸ್ಟ್ಮೆಂಟ್ ಮಾಡಬಹುದು ಅವರು. ಓಕೆ, ಪ್ರತಿ 100 ರೂಪಾಯಿ ಮೇಲೆ ಅಂದ್ರೆ 40 ರೂಪಾಯಿವರೆಗೆ ಏನಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅವರು. ನೆಕ್ಸ್ಟ್ ಏನಂತಂದ್ರ ಈ ಪೇಮೆಂಟ್ ಬ್ಯಾಂಕುಗಳ ಉದ್ದೇಶ ಏನಂತಂದ್ರ ಈಗ ಏನಂತಂದ್ರ ಸಣ್ಣ ಏನಂತಂದ್ರ ಹೋಲ್ಡರ್ ಇರ್ತಾರಲ್ಲ, ಬ್ಯಾಂಕ್ ಹೋಲ್ಡರ್ಸ್ ಇರ್ತಾರಲ್ಲ, ಅವ್ರಿಗೆ ಅನುಕೂಲವಾಗ್ಲಿ ಅಂತೇಳಿ ಉದ್ದೇಶದಿಂದ. ಈಗ ಏನಂತಂದ್ರ ಮತ್ತೆ ಇನ್ನು ಕಮರ್ಷಿಯಲ್ ಬ್ಯಾಂಕ್, ಅದರ್ಸ್ ಬ್ಯಾಂಕ್ಸ್ ಗಳ ಮೇಲಿನ ಹೊರೆ ಕಡಿಮೆ ಆಗ್ಲಿ ಅಂತೇಳಿ ಉದ್ದೇಶದಿಂದ ಈ ಪೇಮೆಂಟ್ ಬ್ಯಾಂಕುಗಳನ್ನು ಏನು ಮಾಡಿದ್ದಾರೆ? ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ಬಹುದು. ಪ್ರೆಸೆಂಟ್ ಎಷ್ಟು ಪೇಮೆಂಟ್ ಬ್ಯಾಂಕುಗಳು ಅದಾವ ಅಂತ ಕೇಳಿದ್ರೆ, ಒಟ್ಟು ನಮ್ಮ ದೇಶದಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವಂತಹ ಪೇಮೆಂಟ್ ಬ್ಯಾಂಕುಗಳ ಸಂಖ್ಯೆ ಎಷ್ಟು ರೀ ಒಟ್ಟು ಅಂತ ಕೇಳಿದ್ರೆ 6 ಪೇಮೆಂಟ್ ಬ್ಯಾಂಕುಗಳು ನಮ್ಮ ದೇಶದಲ್ಲಿ ಪ್ರಸ್ತುತ ಏನಂತಂದ್ರ ಕಾರ್ಯನಿರ್ವಹಿಸ್ತಿದಾವ್ರಿ. ಆ 6 ಪೇಮೆಂಟ್ ಬ್ಯಾಂಕುಗಳು ಯಾವ್ಯಾವ ಇದಾವೆ? 6 ಪೇಮೆಂಟ್ ಬ್ಯಾಂಕ್ಸ್ಗಳು ಯಾವ್ಯಾವ ಇದಾವ್ರಿ ನಮ್ಮ ದೇಶದಲ್ಲಿ ಅಂತ ಕೇಳಿದ್ರೆ 6 ಪೇಮೆಂಟ್ಸ್ ಬ್ಯಾಂಕುಗಳು ಕಾರ್ಯನಿರ್ವಹಿಸ್ತಿದಾವ್ರಿ. ಕರೆಕ್ಟ್ ನೋಡ್ಕೊಳ್ರಿ. ಇಲ್ಲಿ ಒಂದೇದು ಯಾವುದ್ರಿ? 6 ಪೇಮೆಂಟ್ ಬ್ಯಾಂಕುಗಳಲ್ಲಿ ಒಂದೇದು ಇದೆ ರೀ ಭಾರತೀಯ ಏರ್ಟೆಲ್ ಪೇಮೆಂಟ್ ಬ್ಯಾಂಕು. ಏರ್ಟೆಲ್ ಪೇಮೆಂಟ್ ಬ್ಯಾಂಕು ದೇಶದ ಮೊಟ್ಟ ಮೊದಲ ಪೇಮೆಂಟ್ ಬ್ಯಾಂಕ್ ಅಂತ ಕರಿತೀವಿ ಅದಕ್ಕ. ಏರ್ಟೆಲ್ ಪೇಮೆಂಟ್ ಬ್ಯಾಂಕು, ಏರ್ಟೆಲ್ ಪೇಮೆಂಟ್ ಬ್ಯಾಂಕ್. ಓಕೆ, ಇನ್ನ ಎರಡನೇದು ಯಾವುದು ಅಂತ ಕೇಳಿದ್ರ ಪೇಟಿಎಂ ಪೇಮೆಂಟ್ ಬ್ಯಾಂಕು. ಪೇಟಿಎಂ ಪೇಮೆಂಟ್ ಬ್ಯಾಂಕು. ಮೂರನೇದು ಯಾವ್ದು ಅಂತ ಕೇಳಿದ್ರ ಫಿನೋ ಪೇಮೆಂಟ್ ಬ್ಯಾಂಕು. ಯಾವ ಪೇಮೆಂಟ್ ಬ್ಯಾಂಕು? ಫಿನೋ ಪೇಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಓಕೆ, ಫಿನೋ ಪೇಮೆಂಟ್ ಬ್ಯಾಂಕು. ಓಕೆ, ಇನ್ನ ನಿಮಗೆ ಏನಂತಂದ್ರ ಇದ್ರ ಫುಲ್ ಫಾರ್ಮ್ ಕೇಳ್ಯಾರಿ ಜೇಲರ್ ಎಕ್ಸಾಮ್ ಒಳಗ IPPB ಅಂತೇಳಿ. ಓಕೆ, IPPB ಅಂತೇಳಿ. IPPB ಏನ್ರಿ? IPPB ಅಂತಂದ್ರ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕು. ಫುಲ್ ಫಾರ್ಮ್ ಕೇಳ್ಯಾರ ಇದರ ಏನ್ರಿ? ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕು. ಪೋಸ್ಟ್ ಪೇಮೆಂಟ್ ಬ್ಯಾಂಕು ಅಂತ ಕರಿತೀವಿ. ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕು. ಪೇಮೆಂಟ್ ಬ್ಯಾಂಕ್, ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ನೆಕ್ಸ್ಟ್ ಇದಾದ ನಂತರ ಏನಂತಂದ್ರೆ ಐದನೇದು ಯಾವ್ದ್ರಿ ಏನಂತಂದ್ರೆ NSDL ಪೇಮೆಂಟ್ ಬ್ಯಾಂಕ್ ಅಂತೇಳಿ ಬರುತ್ತೆ. NSDL ಪೇಮೆಂಟ್ ಬ್ಯಾಂಕು ಇದರ ಫುಲ್ ಫಾರ್ಮ್ ಕೇಳ್ಯಾರಿ. NSDL ಪೇಮೆಂಟ್ ಬ್ಯಾಂಕು ಅಂತೇಳಿ ಬರುತ್ತೆ. NSDL ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್ ಅಂತ ಕರಿತೀವಿ. ಓಕೆ, ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್ ಅಂತ. ಡೆಪಾಸಿಟರಿ ಲಿಮಿಟೆಡ್ ಪೇಮೆಂಟ್ ಬ್ಯಾಂಕು ಲಿಮಿಟೆಡ್. ಓಕೆ, ಇನ್ನ ಲಾಸ್ಟ್ ಒನ್ ಯಾವುದ್ರಿ ಸರ್ ಅಂತ ಕೇಳಿದ್ರೆ ಲಾಸ್ಟ್ ಒನ್ ಇದೆ ರೀ ಜಿಯೋ ಪೇಮೆಂಟ್ ಬ್ಯಾಂಕು ಅಂತ. ಜಿಯೋ ಪೇಮೆಂಟ್ ಬ್ಯಾಂಕು. ಓಕೆ ಸರ, ಇವುಗಳಲ್ಲಿ ಅತ್ಯಂತ ಹಳೆಯದು ಯಾವುದು ಅಂತ ಕೇಳಿದ್ರ ಇವುಗಳಲ್ಲಿ ಅತ್ಯಂತ ಹಳೆ ಇದೆ ರೀ ಇಂಡಿಯನ್ ಪೋಸ್ಟ್ ಯಾವ್ದಂತಂದ್ರೆ ಏರ್ಟೆಲ್ ಪೋಸ್ಟ್ ಪೇಮೆಂಟ್ ಬ್ಯಾಂಕು. ಭಾರತೀಯ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಭಾರತೀಯ ಏರ್ಟೆಲ್ ಪೇಮೆಂಟ್ ಬ್ಯಾಂಕು. ಸರ್ಕಾರಿ ಸ್ವಾಮ್ಯದ ಯಾವ್ದು ಅಂತಂದ್ರೆ IPPB ಪೇಮೆಂಟ್ ಬ್ಯಾಂಕು ಅಂತಂದ್ರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕು. ಇನ್ನು ಇದರಲ್ಲಿ 6 ಬ್ಯಾಂಕುಗಳಲ್ಲಿ ಅತ್ಯಂತ ಹಳೆಯದು ಯಾವ್ದು ಅಂತಂದ್ರೆ ಜಿಯೋ ಪೇಮೆಂಟ್ ಬ್ಯಾಂಕು ಅಂತ ಕರಿತೀವಿ. ಒಟ್ಟು ಎಷ್ಟು ಅಂದ್ರೆ 6 ಪೇಮೆಂಟ್ ಬ್ಯಾಂಕುಗಳು ಕಾರ್ಯನಿರ್ವಹಿಸ್ತಿರುವುದನ್ನು ನೋಡ್ತೀವಿ. ಇಲ್ಲಿಗೆ ಏನಂತಂದ್ರ ನಿಮ್ಗೆ ಏನಂತಂದ್ರ ಬ್ಯಾಂಕಿಂಗ್ ಸೆಕ್ಟರ್ ಏನಂತಂದ್ರ ಮುಗೀತದ ನೋಡ್ರಿ.
ಇನ್ನೊಂದು ಏನಂತಂದ್ರೆ ಬಾಸೆಲ್ ಒಪ್ಪಂದ ಅಂತೇಳಿ ಇರುತ್ತೆ ರೀ. ನಿಮ್ಗೆ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಬಾಸೆಲ್ ಪ್ರೋಟೋಕಾಲ್ ಏನು ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಯಾವುದು? ಬಾಸೆಲ್ ಒಪ್ಪಂದ. ಓಸೆಲ್ ಒಪ್ಪಂದ ಆಯ್ತು, ಬಾಸೆಲ್ ಒಪ್ಪಂದ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಯಾವುದು? ಬಾಸೆಲ್ ಒಪ್ಪಂದ. ಒಪ್ಪಂದ ಅಂತೇಳಿ, ಒಪ್ಪಂದ. ಓಕೆ, ಬಾಸೆಲ್ ಪ್ರೋಟೋಕಾಲ್ ಅಂತ ಕರಿತೀವಿ. ಬಾಸೆಲ್ ಪ್ರೋಟೋಕಾಲ್, ಪ್ರೋಟೋಕಾಲ್. ಓಕೆ, ಇದರ ಬಗ್ಗೆ ಏನಂತಂದ್ರ ನೀವು ಏನ್ ಮಾಡ್ಬೇಕಂತಂದ್ರ ನೀವೇನಂತಂದ್ರ ಬರೋದು ಏನಂದ್ರೆ ನೀಟಾಗಿ ನಮ್ಮ ಟೆಲಿಗ್ರಾಮಿಗೆ ಕಳಿಸ್ಬೇಕು. ಓಕೆ, ಬಾಸೆಲ್ ಒಪ್ಪಂದ ಇದನ್ನ ಏನಂತಂದ್ರೆ ಯಾವುದೇ ಸಂಬಂಧ ಇಲ್ಲಿವರೆಗೆ ಏನಂತಂದ್ರೆ 3 ಬಾರಿ ಅಂತಂದ್ರೆ ಬಾಸೆಲ್ ಒಪ್ಪಂದ ಆಗಿದೆ. ಕರೆಂಟ್ ಅಫೇರ್ಸ್ 2018 ಒಳಗಿತ್ತು, 3ನೇದು 2018 ಒಳಗಾಗಿದೆ ನೋಡ್ರಿ. ಬಾಸೆಲ್ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಿದೆ? ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಬ್ಯಾಂಕುಗಳಿಗೆ ಸಂಬಂಧಿಸಿದೆ, ಪರಿಸರಕ್ಕೆ ಸಂಬಂಧಪಟ್ಟೈತಿ, ಹವಾಮಾನಕ್ಕೆ ಸಂಬಂಧಪಟ್ಟೈತಿ, ತಾಪಮಾನಕ್ಕೆ ಸಂಬಂಧಪಟ್ಟೈತಿ, ಏನಾದ್ರು ಕೇಳಬಹುದು. ಇದು ಬ್ಯಾಂಕುಗಳಿಗೆ ಸಂಬಂಧಿಸಿದ ಏನಾದ್ರು ಒಪ್ಪಂದ ಆಗಿದೆ, ಬಾಸೆಲ್ ಪ್ರೋಟೋಕಾಲ್. ಬಾಸೆಲ್ ಇದೊಂದು ನಗರ ರೀ. ಬಾಸೆಲ್ ಅನ್ನೋದು ಏನಂತಂದ್ರೆ ಸ್ವಿಟ್ಜರ್ಲೆಂಡ್ ದೇಶದ ಒಂದು ನಗರ. ನಾನು ಆಗ್ಲೇ ಹೇಳಿದ್ದನ್ನ ಪ್ರಪಂಚದ ಅತ್ಯಂತ ಹಣಕಾಸು ಸಂಸ್ಥೆ ಆಗಿರುವಂತ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ ನ ಕೇಂದ್ರ ಕಚೇರಿ ಕಂಡು ಬರೋದು ಇಲ್ಲೇ ಬಾಸೆಲ್ನಲ್ಲಿ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಅದು ಯಾವಾಗ ಸ್ಥಾಪನೆ ಆಯ್ತು, ಏನು ಮಾಡುತ್ತೆ, ಅಲ್ಲಿ ಏನಂತಂದ್ರೆ ಕ್ಯಾಪಿಟಲ್ ಎಡಿಕೆಸಿ ರೇಷಿಯೋ ಬಗ್ಗೆ ಡಿಸೈಡ್ ಮಾಡ್ತಾರೆ, ಏನೇನು ಮಾಡ್ತಾರೆ ಅಂತೇಳಿ. ಇವತ್ತೇನಂತಂದ್ರೆ 2 ಪೇಜ್ ಮೀರ್ಲಾರ್ದಂಗೆ ಏನಂತಂದ್ರೆ 2 ಪೇಜ್ಗಿಂತ ಹೆಚ್ಚಾಗ್ಲಾರ್ದಂಗೆ ಎಸ್ಸೆ ರೈಟಿಂಗ್ ಬರೀಬೇಕು. ಬಾಸೆಲ್ ಒಪ್ಪಂದ ಏನಾಯ್ತು ಅಂತೇಳಿ ನೋಡ್ಕೊಡ್ರಿ. ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ ನಿಮಗೆ ಬರೋದು ನೆಕ್ಸ್ಟ್ ಯಾವ್ದ್ರಿ ಅಂತ ಕೇಳಿದ್ರ ಇನ್ಫ್ಲೇಷನ್, ಹಣದುಬ್ಬರ ಮತ್ತು ಅನಪ್ರಸರಣ. ಇನ್ಫ್ಲೇಷನ್ ಅಂಡ್ ಡಿಫ್ಲೇಷನ್ ಬಗ್ಗೆ ಹೇಳಬೇಕು ನೆಕ್ಸ್ಟ್ ಕ್ಲಾಸ್. ಈಗ ಏನಂತಂದ್ರ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಎವ್ರಿ ಎಕ್ಸಾಮ್ ಒಳಗೆ ಏನಂತಂದ್ರ ಒಂದೊಂದು ಕ್ವಶನ್ ಏನಂತಂದ್ರ ಬಂದೇ ಬರ್ತಾವ್ರಿ. ಯಾವ್ದ್ರ ಮೇಲೆ ಅಂತಂದ್ರ ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಮೇಲೆ ಫಿಕ್ಸ್. ಏನಂತಂದ್ರ ಇನ್ಫ್ಲೇಷನ್ ಮೇಲೆ ಮತ್ತು ಡಿಫ್ಲೇಷನ್ ಮೇಲೆ ಏನಂತಂದ್ರ ಪ್ರತಿಯೊಂದು ಎಕ್ಸಾಮ್ ಒಳಗೆ ಏನಂತಂದ್ರ ಕೇಳಿದನ್ನ ನಾವು ಏನಂತಂದ್ರ ನೋಡ್ತೀವ್ರಿ. ಹಣದುಬ್ಬರ ಅಂತೇಳಿ ಕರಿತೀವಿ. ಯಾವುದು? ಹಣದುಬ್ಬರ ಅಂತಂದ್ರು ಒಂದೇ. ಹಣದುಬ್ಬರ ಅಂದ್ರು ಒಂದೇ. ಪ್ಲಸ್ ಏನಂತಂದ್ರ ಅತಿ ಪ್ರಸರಣ ಅಂತಂದ್ರೆ ಒಂದೇ. ಓಕೆ, ಹಣದುಬ್ಬರ ಅಂತಂದ್ರು ಒಂದೇ, ಅಥವಾ ಏನಂತಂದ್ರೆ ಅತಿ ಪ್ರಸರಣ ಅಂತಂದ್ರು ಒಂದೇ. ಅತಿ ಪ್ರಸರಣ ಅಂತಂದ್ರು ಒಂದೇ. ಇನ್ನ ಇನ್ಫ್ಲೇಷನ್, ಇಂಗ್ಲಿಷ್ ಒಳಗೆ ಏನು ಹೇಳ್ತೀವಿ ಇದಕ್ಕಂತಂದ್ರ ಇನ್ಫ್ಲೇಷನ್ ಅಂತಂದ್ರು ಒಂದೇ. ಯಾವುದು? ಇನ್ಫ್ಲೇಷನ್ ಅಂತಂದ್ರು ಒಂದೇ. ಇನ್ಫ್ಲೇಷನ್ ನೋಡ್ರಿ, ಈಸಿ ಇದೆ ರೀ ಇದು. ಏನಪ್ಪ ಇನ್ಫ್ಲೇಷನ್ ಅಂತಂದ್ರೆ ಇನ್ಫ್ಲೇಷನ್ ನೋಡೋಣ, ಆಮೇಲೆ ಡಿಫ್ಲೇಷನ್ ನೋಡೋಣ. ಇನ್ಫ್ಲೇಷನ್ ಅರ್ಥ ಆದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಡಿಫ್ಲೇಷನ್ ವಿತಿನ್ 5 ನಿಮಿಷ ಒಳಗೆ ಅಂತಂದ್ರೆ ಡಿಫ್ಲೇಷನ್ ಅರ್ಥ ಆಗ್ತದ. ಓಕೆ, ಇನ್ಫ್ಲೇಷನ್ ಅಂತಂದ್ರ ಏನು ಇಲ್ಲ ರೀ, ರೇಟ್ ಹೆಚ್ಚಾಗೋದು. ಆಡ ಭಾಷೆಯಲ್ಲಿ ಏನ್ ಹೇಳ್ತೀವಿ? ಸರಕುಗಳ ಬೆಲೆ ಹೆಚ್ಚಾಗೋದು, ರೇಟ್ ಹೆಚ್ಚಾಗೋದು, ಕಾಸ್ಟ್ಲಿ ಆಗೋದು ಅಂತೇಳಿ ಹೇಳ್ತೀವಿ. ನೋಡ್ರಿ, ಇನ್ಫ್ಲೇಷನ್ ಅಂತಂದ್ರ ಸರಕು ಮತ್ತು ಸೇವೆಗಳ ಬೆಲೆಯು, ಸರಕು ಮತ್ತು ಸೇವೆಗಳ ಬೆಲೆ ಏನಾಗ್ತಿರ್ಬೇಕ್ರಿ? ಸರಕು ಮತ್ತು ಸೇವೆಗಳ ಬೆಲೆಗಳು ಏನಾಗ್ಬೇಕ್ರಿ? ಸರಕು ಮತ್ತು ಸೇವೆಗಳ ಬೆಲೆಗಳು ಏನಾಗ್ಬೇಕ್ರಿ ಅಂತಂದ್ರ ಸತತವಾಗಿ ಏನಾಗ್ತಿರ್ಬೇಕು? ಹೆಚ್ಚಳ ಆಗ್ತಿರ್ಬೇಕು. ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿ ಸತತವಾಗಿ ಹೆಚ್ಚಳ ಆಗ್ತಿರ್ಬೇಕು. ಮತ್ತು ಹಣದ ಮೌಲ್ಯದಲ್ಲಿ ಏನಾಗ್ತಿರ್ಬೇಕ್ರಿ? ಸರಕು ಮತ್ತು ಸೇವೆಗಳ ಬೆಲೆ ಸತತವಾಗಿ ಏನಾಗ್ತಿರ್ಬೇಕು? ಏರಿಕೆ ಆಗ್ತಿರ್ಬೇಕ್ರಿ. ಮತ್ತೇನಂತಂದ್ರ ಹಣದ ಮೌಲ್ಯದಲ್ಲಿ ಏನಾಗ್ತಿರ್ಬೇಕ್ರಿ ಅಂತ ಕೇಳಿದ್ರ ಹಣದ ಮೌಲ್ಯದಲ್ಲಿ ಏನಾಗ್ತಿರ್ಬೇಕ್ರಿ? ಸತತವಾಗಿ ಇಳಿಕೆ ಆಗುವಂತಿದ್ರೆ, ಹಣದ ಮೌಲ್ಯದಲ್ಲಿ ಏನಾಗ್ಬೇಕು? ಸತತವಾಗಿ ಇಳಿಕೆ ಆಗ್ತಿರುವಂತಿದ್ರೆ, ಹಣದ ಮೌಲ್ಯದಲ್ಲಿ ಸತತವಾಗಿ ಏನಾಗ್ತಿರ್ಬೇಕು? ಇಳಿಕೆ ಆಗುವಂತಿದ್ರೆ ಅದನ್ನ ಏನಂತ ಕರಿತೀವಿ? ಹಣದುಬ್ಬರ ಅಂತೇಳಿ ಕರಿತೀವಿ. ಸರಕು ಮತ್ತು ನೋಡ್ರಿ ಎಷ್ಟು ಸಿಂಪಲ್ ಕಾನ್ಸೆಪ್ಟ್ ಇದೆ. ಹಿಂಗೆ ನಾ ಹೆಂಗ್ ಮಾತಾಡಿನ ಹಂಗೆ ಕ್ವಶನ್ ಕೇಳ್ತಾರೆ ನಿಮ್ಗೆ. ಸರಕು ಮತ್ತು ಸೇವೆಗಳ ಬೆಲೆ ಏನಾಗ್ತಿರ್ಬೇಕು? ಸತತವಾಗಿ ಏರಿಕೆ ಆಗ್ತಿರ್ಬೇಕು. ಮತ್ತೇನಂತಂದ್ರೆ ಹಣದ ಮೌಲ್ಯ ಏನಾಗ್ತಿರ್ಬೇಕು? ಇಳಿಕೆ ಆಗ್ತಿರ್ಬೇಕು. ಸತತವಾಗಿ ಕಂಟಿನ್ಯೂಸ್ಲಿ ಏನಾಗ್ತಿರ್ಬೇಕು? ಇಳಿಕೆ ಆಗ್ತಿರ್ಬೇಕು. ಅದನ್ನೇ ಹಣದುಬ್ಬರ ಅಂತ ಕರೀತಾರೆ. ಇನ್ನು ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರ ಏನ್ರಿ ಅಪ್ಪ? ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರ ಅಧಿಕ ಪ್ರಮಾಣದ ಹಣವು. ಯಾವ ಪ್ರಮಾಣದ ಹಣ? ಅಧಿಕ ಪ್ರಮಾಣದ ಹಣವು ಏನು ಮಾಡಬೇಕು ಅಂತಂದ್ರ ಅಧಿಕ ಪ್ರಮಾಣದ ಹಣವು ಕಡಿಮೆ ಪ್ರಮಾಣದ ಸರಕುಗಳನ್ನು
ಪ್ರಮಾಣದ ಕಡಿಮೆ ಪ್ರಮಾಣದ ಸರಕುಗಳನ್ನು ಕೊಂಡುಕೊಳ್ಳುವಂತಿದ್ದರೆ ಕಡಿಮೆ ಪ್ರಮಾಣದ ಸರಕುಗಳನ್ನು ಕೊಂಡುಕೊಳ್ಳುವಂತಿದ್ದರೆ ನೋಡ್ರಿ, ಅಧಿಕ ಪ್ರಮಾಣದ ಹಣವು ಕಡಿಮೆ ಪ್ರಮಾಣದ ಸರಕುಗಳನ್ನು ಕೊಂಡುಕೊಳ್ಳುವಂತಿದ್ದರೆ ಅದನ್ನೇ ಹಣದುಬ್ಬರ ಅಂತ ಕರೀತಾರೆ. ನೋಡ್ರಿ, ಮಾರ್ಕೆಟಿಗೆ ಹೋದ್ರೆ ಏನಂದ್ರೆ ಟ್ರಕ್ ತುಂಬ್ಕೊಂಡು ಹೋಗೋದು, ರೊಕ್ಕ ಸಾಮಾನು ಹೆಂಗೆ ತರೋದು, ಗೂಡ್ಸ್ ಹೆಂಗೆ ತರೋದು, ಈಟಿಟ್ಟು ತೊಗೊಂಡು ಬರೋದು ಕ್ಯಾರಿ ಬ್ಯಾಗ್ ಒಳಗೆ. ಸೊ ಅದಕ್ಕೆ ಏನಂತಂದ್ರೆ ಕಾಸ್ಟ್ಲಿ ಆಗೋದ್ರಿ. ಈಗ ಇನ್ಫ್ಲೇಷನ್ ಆಗತ್ತದ, ಶ್ರೀಲಂಕಾ ಒಳಗೆ ಆರ್ಥಿಕ ತುರ್ತು ಪರಿಸ್ಥಿತಿ ಕೇಳಿರೇನು, ಪೇಪರ್ ಕೇಳಿರೇನು? ಮತ್ತು ಲಾಸ್ಟ್ ಟೈಮ್ ತಾಲಿಬಾನ್ ಅಫ್ಘಾನಿಸ್ತಾನ ಒಳಗೆ ಒಂದೊಂದು ವಾಟರ್ ಬಾಟಲ್ ಆಗಿತ್ತು ರೀ, ಎಷ್ಟು 2,000 3,000 ಒಂದು ವಾಟರ್ ಬಾಟಲ್ ಸಿಗೋದು. ಬ್ರೆಡ್ ಪ್ಯಾಕೆಟ್ ಇರ್ತದಲ್ಲ, ಡಬಲ್ ರೋಟಿ, ಅದು ಏನಂತಂದ್ರೆ 2,000 3,000. ಯಾಕಂದ್ರೆ ಅಂಗಡಿ ತೆಗೆದ್ರೆ ಇರ್ತಾರ, ಇವು ಬ್ಲಡಿನ ಅನ್ಸಿದ್ ಅಂಗಡಿ ತೆಗಿತಿ ಡಿಸ್ಕೌಂಟ್ ಮಾಡ್ತಿದ್ರು ತಾಲಿಬಾನ್ಗಳು. ಅವ್ರಿಗೆ ಎಲ್ಲಿ ಇಂಗ್ಲೀಷ್ ಬರ್ಬೇಕು ಬಿಡ್ರಿ ಸರ್ ಅಂತಿರಲ್ಲ, ಹೌದು. ಬಟ್ ಏನಂತಂದ್ರೆ ಮಾದ್ಗೀತಿ ಏನಿಲ್ಲ ತಮ್ಮ ಸುಡ್ತಿದ್ರು ಡೈರೆಕ್ಟ್. ಸೊ ಅದಕ್ಕೆ ಏನಂದ್ರೆ ಇನ್ಫ್ಲೇಷನ್ ಅಂತಂದ್ರೆ ಬೆಲೆಗಳು ಏರಿಕೆ ಆಗ್ತಿರ್ಬೇಕ್ರಿ, ಸತತವಾಗಿ ಬೆಲೆಗಳು ಏರಿಕೆ ಆಗ್ತಿರ್ಬೇಕು. ಮತ್ತೇನಂತಂದ್ರೆ ಹಣಕ್ಕೆ ಯಾವುದೇ ತರ ಏನಂತಂದ್ರೆ ವ್ಯಾಲ್ಯೂ ಅನ್ನೋದು ಇರಬಹುದು. ಸರಕು ಅಂದ್ರೆ ಏನು, ಸೇವೆ ಅಂದ್ರೆ ಏನು, ವ್ಯತ್ಯಾಸ ಎರಡಕ್ಕೆ ಏನ್ರಿ ವ್ಯತ್ಯಾಸ ಅದ ಅಂತಂದ್ರ, ಯಾವ್ದ ಕಣ್ಣಿಂದ ನೋಡ್ತೀವಲ್ಲ, ಯಾವ್ದ ಕಣ್ಣಿಂದ ನಾವು ಯಾವ್ದಕ್ಕೆ ಮುಟ್ತೀವೋ, ಯಾವ್ದ್ರ ಕ್ವಾಲಿಟಿ ಕ್ವಾಂಟಿಟಿ ಏನಂದ್ರೆ ಮೆಜರ್ ಮಾಡ್ತೀವಲ್ಲ, ಅವೆಲ್ಲ ಗೂಡ್ಸ್. ಇದು ವಾಚ್ ಆಗಿರ್ಬೋದು, ಈ ಪೆನ್ ಆಗಿರ್ಬೋದು, ಇದು ಏನಂತಂದ್ರೆ ಬ್ಲೇಸರ್ ಆಗ್ಬೋದು. ಓಕೆ, ಬ್ಲೇಸರ್ 60 ಕೋಟಿದ ಐತಿ. ಇದು ಎಷ್ಟು ಕೋಟಿದ ಐತಿ? 60 ಕೋಟಿದ ಐತಿ ನಮ್ದು. ಸೊ ಅದಕ್ಕೆ ಏನಂತಂದ್ರ ಇದು ಏನಂತಂದ್ರ ಇವೆಲ್ಲ ಏನಂತಂದ್ರೆ ಗೂಡ್ಸ್ ಅಂತೇಳಿ ಕರಿತೀವಿ. ಓಕೆ, ಎಲ್ಲ ಏನಂತಂದ್ರೆ ಕಾಮಿಡಿ ಹೇಳಿರ್ತೀವಿ ಅಷ್ಟೆಲ್ಲ. ಇದ್ರ ನಾವು ಯಾಕೆ ಇಲ್ಲಿ ಇರ್ತಿದೀವಿ, ನಾವೆಲ್ಲ ಬಡವರು. ಓಕೆ, ಏನಂತಂದ್ರೆ ಬಡವರಿಗೋಸ್ಕರ ಇರುವಂತ ಫೌಂಡೇಶನ್ ನಮ್ದು. ಓಕೆ, ಯಾರಿಗೆ ಏನಂತಂದ್ರೆ ಕೋಚಿಂಗ್ ಏನಂತಂದ್ರೆ 10,000 20,000 30,000 ಕೊಟ್ಟು ಹೋಗಕ್ಕ ಆಗ್ಲಾರ್ದವ್ರಿಗೆ ಏನಂತಂದ್ರೆ ಅತಿ ಬಡ ವಿದ್ಯಾರ್ಥಿಗಳಿಗೆ ನಾವು ಆಫ್ಲೈನ್ ಅಲ್ಲಿ ಹೇಳೋಕ್ಕಿಂತ ಜಾಸ್ತಿ ವಿಷಯಗಳನ್ನು ಇಲ್ಲಿ ಹೇಳಿರ್ತೀವಿ. ಯಾಕಂದ್ರೆ ನಿಮ್ಗೋಸ್ಕರ ಬಡ ವಿದ್ಯಾರ್ಥಿಗಳಿಗೆ ಏನಂತಂದ್ರೆ ಹೆಲ್ಪ್ ಆಗಲಿ ಅಂತೇಳಿ ಉದ್ದೇಶದಿಂದ ಅಷ್ಟೇ. ಸಂತೋಷ್ ಲಾಡ್ ಸರಿಗೆ ಏನಂತಂದ್ರೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕೂಡ ಏನಂತಂದ್ರೆ ಕಡಿಮೆ ಅಲ್ಲ. ಕೆಲವೊಂದು ವಿದ್ಯಾರ್ಥಿಗಳು ಇಲ್ಲಿಂದ ಏನಂತಂದ್ರೆ UP ಬಿಹಾರಲ್ಲಿ ಕುತ್ಕೊಂಡು ಏನಂತಂದ್ರೆ ಪ್ರಿಪೇರ್ ಆಗ್ತಿದ್ದಾರೆ. ಸರ್ ಲಾರ್ಡ್ ಫೌಂಡೇಶನ್ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆ ಸರ್ ಅಂತ ಹೇಳ್ತಿರ್ತಾರೆ. ಯಾಕಂತಂದ್ರೆ ಸರ್ ನಾವು UP ಬಿಹಾರಲ್ಲಿ ನಾವು ಮ್ಯಾರೇಜ್ ಆಗಿದೆ ಸರ್, ನಾವು ಕೆಲವೊಬ್ಬರು ಏನಂತಂದ್ರೆ ನಮ್ಮ ಅಪ್ಪ ಇಲ್ಲೇ ವರ್ಕ್ ಮಾಡ್ತಾರೆ ಸರ್, ಬಟ್ ನಮ್ಮ ಕೋಚಿಂಗ್ ಬರಾಕಲ್ಲಿ ಆಗಂಗಿಲ್ಲ ಸರ್. ಆದ್ರೂ ಕೂಡ ಕನ್ನಡ ಮೀಡಿಯಂ ಅಲ್ಲಿ ನಮಗೆ ಏನಂತಂದ್ರೆ ಇಲ್ಲಿಗೆ ನಾವು ಇಲ್ಲೇ ಕೂತ್ಕೊಂಡು ನಿಮ್ಗೆ ಕ್ಲಾಸ್ ಕೇಳ್ತೀವಲ್ಲ ಸರ್, ಬಹಳ ಖುಷಿ ಆಗ್ತೈತ್ರಿ ಸರ್ ಅಂತ ಹೇಳ್ತಿರ್ತಾರೆ. ಕೆಲವೊಂದು ಹುಡುಗರು ಏನಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿರ್ತಾರೆ, ಬಹಳ ಖುಷಿ ಅನಿಸ್ತೈತ್ರಿ. ನಿಜವಾಗ್ಲೂ ಏನಂತಂದ್ರೆ ಎಷ್ಟು ಆಸ್ತಿ ಅಂತಸ್ ಮಾಡಿದ್ರೆ ಏನಂತಂದ್ರೆ ಹಿಂಗೆ ಬರಂಗಿಲ್ರಿ. ಇಂಥ ಸಮಾಜಕ್ಕೆ ಏನಂದ್ರೆ ಒಳ್ಳೆ ಕಾರ್ಯಗಳನ್ನು ಮಾಡ್ಬೇಕು, ದೇವ್ರು ಎಲ್ಲ ಒಂದು ಕಡೆ ಇರ್ತೀವಿ. ಓಕೆ, ಸೊ ಲಾರ್ಡ್ ಸರಿಗೆ ಅಂದ್ರೆ ಇನ್ನು 100 ವರ್ಷ ಆಯುಷ್ಯ ಬರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ನಿಜವಾಗ್ಲೂ ಗ್ರೇಟ್ ವರ್ಕ್ ರೀಪ್ಪ ಇದು. ಓಕೆ, ನೆಕ್ಸ್ಟ್ ಏನಂತಂದ್ರೆ ಅಧಿಕ ಪ್ರಮಾಣದ ಹಣವು ಕಡಿಮೆ ಪ್ರಮಾಣದ ಸರಕುಗಳನ್ನು ಏನು ಮಾಡಬೇಕು, ಕೊಂಡುಕೊಳ್ಳುವಂತಿದ್ರೆ ಅದನ್ನ ಏನಂತ ಕರೀತಾರೆ, ಹಣದುಬ್ಬರ ಅಂತೇಳಿ ಕರೀತಾರೆ. ನೋಡ್ರಿ, ನಮ್ಮ ದೇಶದಲ್ಲಿ ಸರ್ಕಾರ ಏನಪ್ಪಾ ಅಂತಂದ್ರ, ನಮ್ಮ ದೇಶದಲ್ಲಿ ಸರ್ಕಾರ ಹಣದುಬ್ಬರದ ಪ್ರಮಾಣವನ್ನು ಸರ್ಕಾರ 2% ಕಡಿಮೆ ಆಗ್ಲಾರ್ದಂಗೂ ಬಿಡಂಗಿಲ್ಲ. ಎಷ್ಟಕ್ಕಿಂತ 2% ಕಡಿಮೆ ಆಗಕ್ಕೂ ಬಿಡಂಗಿಲ್ಲ ಅಂತಂದ್ರ ಹಂಗಂದ್ರೆ ಏನಂತೇಳಿ ಹೇಳ್ತೀನಿ ತಡ್ರಿ ನಿಮ್ಗೆ. ಮತ್ತು 6ಕ್ಕಿಂತ ಹೆಚ್ಚಾಗಕ್ಕೂ ಬಿಡಂಗಿಲ್ಲ. ಓಕೆ, ಇದನ್ನ ಗೌರ್ಮೆಂಟ್ದವರು ನಿಮಗೆ PSI ಅಲ್ಲಿ ಡೈರೆಕ್ಟ್ ಕ್ವಶನ್ ಕೇಳಿದ್ರಿ. ಏನಂತೇಳಿ ಕೇಳಿದ್ರು ಅಂತಂದ್ರೆ, ಸರ್ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಅನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅಂತ. ಹಾಗಾದ್ರೆ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಅನ್ನು ಕಂಟ್ರೋಲ್ ಮಾಡೋರು ಯಾರಿರ್ತಾರೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಂಡ್ RBI ಮತ್ತು ಕೇಂದ್ರ ಸರ್ಕಾರದವರು ನಮ್ಮ ದೇಶದಲ್ಲಿ ಇನ್ಫ್ಲೇಷನ್. ನೋಡ್ರಿ, ಈ ಯಾವುದೋ ಒಂದು ಪ್ರಾಡಕ್ಟ್ ಏನಂತಂದ್ರೆ, ಒಂದು ವಸ್ತುಗೆ ಏನಂತಂದ್ರೆ, ಈಗ ಈ ಬಾಟ್ಲಿ ಅದಲ್ಲ, ಈ ಬಾಟ್ಲಿಗೆ ಏನಂತಂದ್ರೆ ಈಗ ಸದ್ಯ ಏನಂತಂದ್ರೆ ಈ ಬಾಟ್ಲಿಗೆ 100 ರೂಪಾಯಿ ಅದ ಅಂತ ತಿಳ್ಕೊ, ಊಹೆ ಮಾಡ್ಕೊಡ್ರಿ ಅಷ್ಟೇ. 100 ಅದ ಅಂತ ತಿಳ್ಕೊ, 100 ರೂಪಾಯಿ ಇದ್ರ ನೆಕ್ಸ್ಟ್ ಏನಂತಂದ್ರೆ ಇದ್ರ ಬೆಲೆ 101 ಆಗ್ಬಾರ್ದು, 102 ಆಗ್ಬಾರ್ದು, 103ಕ್ಕಿಂತ ಏನಾಗಬೇಕು, 103ಕ್ಕಿಂತ ಏನಾಗಬೇಕು, ಹೆಚ್ಚಾಗಬೇಕು. ಎಷ್ಟಕ್ಕಿಂತ ಹೆಚ್ಚಾಗಬೇಕು, 103ಕ್ಕಿಂತ ಹೆಚ್ಚಾಗಬೇಕು. 103ಕ್ಕಿಂತ 2ಕ್ಕಿಂತ ಕಡಿಮೆನೂ ಆಗಬಾರ್ದು, 103 ಆಗಲಿ. ಅಥವಾ ಏನಂತಂದ್ರೆ ಎಷ್ಟು ಅಪ್ ಟು ಏನಂತಂದ್ರೆ 105 ಮಟನು 106 ಮಟನು ಇರಲಿ. ಬಟ್ ಏನಂದ್ರೆ 107 ಆಗಂಗಿಲ್ಲ. ಓಕೆ, ಸೊ ಇದು ಏನಂತಂದ್ರೆ ಇನ್ಫ್ಲೇಷನ್ ಇಷ್ಟರೊಳಗೆ ಇರಬೇಕು ಅಂತೇಳಿ ಗೌರ್ಮೆಂಟ್ ಅವ್ರು ಹೇಳ್ತಾರೆ. ಜಾಸ್ತಿ ಆದ್ರೂ ಸಮಸ್ಯೆ ಆಗ್ತದ, ಕಡಿಮೆ ಆದ್ರೂ ಸಮಸ್ಯೆ ಆಗ್ತದ ಅಂತೇಳಿ ಹೇಳ್ಬಹುದು. ನೆಕ್ಸ್ಟ್ ನಮ್ಮ ಬಜೆಟ್ ಒಳಗ, ಈ ಬಜೆಟ್ ಒಳಗ
2022-23 ಬಜೆಟ್ ಒಳಗ, ಅದಕ್ಕಿಂತ ಮುಂಚೆ ಎಕನಾಮಿಕ್ ಸರ್ವೆ ಒಳಗ ನೋಡೋಣ. ಈಗ ಎಕನಾಮಿಕ್ ಸರ್ವೆ ಒಳಗ ನಮ್ಮ ದೇಶದ ಇನ್ಫ್ಲೇಷನ್ ರೇಟ್ ರೀ ಎದಪ್ಪ ಅನ್ವಯ ಅಂತ ಕೇಳಿದ್ರೆ ಬಜೆಟ್ ಅನ್ವಯ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಎಷ್ಟಾಗ್ಯದಪ್ಪ ಮತ್ತೇನಂತಂದ್ರೆ ಎಕನಾಮಿಕ್ ಸರ್ವೆ ಪ್ರಕಾರ 2021-22 ಎಕನಾಮಿಕ್ ಸರ್ವೆ ಪ್ರಕಾರ ನಮ್ಮ ದೇಶದಲ್ಲಿ CPI ಅಂತಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಹೇಳ್ತೀನಿ ನಾಳೆ ಕ್ಲಾಸ್ ಬರ್ಬೋದು. ನಾಳೆ ಸೇಮ್ ಕ್ಲಾಸ್ ಇರುತ್ತೆ ನೋಡ್ರಿ, ನನಗೆ 9 ರಿಂದ 10 ನಾಳೆ ಕೂಡ ಸೇಮ್ ಕ್ಲಾಸ್ ಇರುತ್ತೆ, ಅಟೆಂಡ್ ಆಗ್ಬಹುದು. ಓಕೆ, 9 ರಿಂದ 10 ಇರುತ್ತೆ, ನಾಳೆ ನಾಡಿದ್ದು 2 ದಿನ ಇರುತ್ತೆ. ಮತ್ತೆ ವೀಕ್ಲಿ 3 ಡೇಸ್ ಇರುತ್ತೆ ಕ್ಲಾಸ್, ನೋಡ್ಕೊಂಡಿರ್ಬೇಕು ಸರಿನಾ. CPI ಅಂತಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ಏನಂತಂದ್ರೆ 5.2% ಇನ್ಫ್ಲೇಷನ್ ರೇಟ್ ಇದೆ ನಮ್ಮ ದೇಶದಲ್ಲಿ. ಓಕೆ, ಯಾವ ಎಕನಾಮಿಕ್ ಇಯರ್? 2021-22 ಎಕನಾಮಿಕ್ ಇಯರ್. ಇನ್ನ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ಅಂದ್ರೆ WPI ಅಲ್ಲಿ ಎಷ್ಟಿದೆ? ನಮ್ದು 12.5 ಇದೆ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ರೇಟ್ ಅಂತ ಹೇಳ್ತಾರೆ. ಎಷ್ಟು? 12.5 ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. CPI ಅಲ್ಲಿ ಎಷ್ಟು ಅಂತಂದ್ರೆ 5.2% ಇನ್ಫ್ಲೇಷನ್ ರೇಟ್ ನಮ್ಮ ದೇಶದಲ್ಲಿ ಇದೆ ಅಂತೇಳಿ ಹೇಳಲಾಗ್ಯದ. ಇಷ್ಟೇ ಅಂತಂದ್ರೆ ಇನ್ಫ್ಲೇಷನ್ ಅಂತೇಳಿ ಕರಿತೀವಿ, ಹಣದುಬ್ಬರ. ಇನ್ನ ಹಣದುಬ್ಬರ ನೋಡಿದಾಗ ಮತ್ತೆ ನಮ್ಮ ದೇಶದಲ್ಲಿ ಹಣದುಬ್ಬರದಲ್ಲಿ ವಿಧಗಳು ಬರ್ತಾವ್ರಿ, ಇಂಪಾರ್ಟೆಂಟ್ ಆಗಿರುವಂತ ವಿಧಗಳು ಬರ್ತಾವ್ರಿ. ಯಾವ್ದು ನೋಡ್ರಿ, ಇಷ್ಟೊತ್ತು ಹೇಳಿದ್ರ ಭಾರತದ ಹಣದುಬ್ಬರದ ಪ್ರಮಾಣವನ್ನು ಎಷ್ಟು ಅಂತಂದ್ರೆ 2% ಹೆಚ್ಚಾಗಕ್ಕೂ ಬಿಡಬಾರ್ದು, ಮತ್ತೇನಂತಂದ್ರೆ 6% ಏನಂತಂದ್ರೆ ಕಡಿಮೆ ಆಗಕ್ಕೂ ಬಿಡಬಾರ್ದು ಅಂತೇಳಿ ಸರ್ಕಾರ ನೋಡ್ಕೊಳುತ್ತೆ. ನೆಕ್ಸ್ಟ್ ಏನಂತಂದ್ರೆ CPI ಅಲ್ಲಿ 5.2 ಇದೆ, ಹೋಲ್ಸೇಲ್ ಪ್ರೈಸ್ ಅಲ್ಲಿ ಏನಂತಂದ್ರೆ 12.5 ಸಂಭವಿಸಿದೆ ಅಂತೇಳಿ ಹೇಳಲಾಗ್ಯದ. ನೆಕ್ಸ್ಟ್ ಟೈಪ್ಸ್ ಆಫ್ ಇನ್ಫ್ಲೇಷನ್, ಹಣದುಬ್ಬರದ ವಿಧಗಳು ಯಾವ್ಯಾವ ಅದಾವ್ರಿ? ಯಾವ್ಯಾವ ವಿಧಗಳನ್ನು ನೋಡ್ತೀವ್ರಿ ನಾವು ಹಣದುಬ್ಬರ ಒಳಗ ಅಂತೇಳಿ ನೋಡಿದಾಗ? ಹಣದುಬ್ಬರದ ಪ್ರಮುಖ ವಿಧಗಳು ಯಾವ್ಯಾವ ಇದಾವ್ರಿ ಅಂತೇಳಿ ನೋಡಿದಾಗ ಯಾವ್ಯಾವ ವಿಧಗಳು ಇದಾವ್ರಿ ಹಣದುಬ್ಬರದ ಅಂತ ಕೇಳಿದ್ರ ಇಂಪಾರ್ಟೆಂಟ್ ಆಗಿರುವಂತ ವಿಧಗಳು. ಒಂದೇದು ಬೇಡಿಕೆ ಸೆಳೆತ ಹಣದುಬ್ಬರ, ಟೈಪ್ಸ್ ಆಫ್ ಇನ್ಫ್ಲೇಷನ್ ಒಳಗ ಇಂಪಾರ್ಟೆಂಟ್ ಏನಂತಂದ್ರ 2 ಟೈಪ್ಸ್ ಇದಾವ್ರಿ. ಒಂದೇದು ಏನಂತಂದ್ರ ಬೇಡಿಕೆ ಸೆಳೆತ ಹಣದುಬ್ಬರ ಅಂತಂದ್ರ ಅದ್ರೊಳಗೆ ಆನ್ಸರ್ ಇದೆ ರೀ. ಏನಂತಂದ್ರ ಇಂಗ್ಲಿಷ್ ಒಳಗೆ ಹೇಳ್ತೀವ್ರಿ ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇದಕ್ಕ ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇನ್ಫ್ಲೇಷನ್ ಅಂತ ಕರಿತೀವಿ. ಡಿಮಾಂಡ್ ಪುಲ್ ಇನ್ಫ್ಲೇಷನ್. ಹಂಗಾದ್ರೆ ಏನಪ್ಪಾ ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂತಂದ್ರೆ ಏನು? ಯಾವ್ದಕ್ಕ ಬೇಡಿಕೆ ಸೆಳೆತ ಹಣದುಬ್ಬರ ಅಂತ ಕರೀತಾರೆ, ಯಾವ್ದಕ್ಕ ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಕರೀತಾರೆ ಅಂತಂದ್ರ ಸರಕು ಮತ್ತು ಸೇವೆಗಳ ಬೇಡಿಕೆ ಏನಿರ್ಬೇಕ್ರಿ? ನೋಡ್ರಿ, ಸರಕು ಮತ್ತು ಸೇವೆಗಳು, ಗೂಡ್ಸ್ ಮತ್ತು ಸರ್ವಿಸ್ ಡಿಮಾಂಡ್ ಜಾಸ್ತಿ ಇರಬೇಕು ಮತ್ತು ಸಪ್ಲೈ ಕಡಿಮೆ ಇರಬೇಕು. ಸರಕು ಮತ್ತು ಸೇವೆಗಳ ಬೆಲೆ ಏನಿರ್ಬೇಕ್ರಿ? ಸೇವೆಗಳ ಬೆಲೆ ಏನಾಗ್ತಿರ್ಬೇಕು? ಬೇಡಿಕೆ ಏನಿರ್ಬೇಕು ರೀ ಅಂತಂದ್ರೆ ಹೆಚ್ಚಿರ್ಬೇಕು. ಸರಕು ಮತ್ತು ಸೇವೆಗಳ ಬೇಡಿಕೆ ಏನಿರ್ಬೇಕು? ಹೆಚ್ಚಿರ್ಬೇಕ್ರಿ. ಬೇಡಿಕೆ ಹೆಚ್ಚಿರ್ಬೇಕು ಮತ್ತು ಪೂರೈಕೆ ಏನಿರ್ಬೇಕು? ಅದೇ ಸರಕು ಮತ್ತು ಸೇವೆಗಳ ಪೂರೈಕೆ ಪ್ರಮಾಣ ಏನಿರ್ಬೇಕ್ರಿ? ಪೂರೈಕೆ ಪ್ರಮಾಣ ಏನಿರ್ಬೇಕು? ಕಡಿಮೆ ಇರುವಂತಿದ್ರೆ, ಪೂರೈಕೆ ಪ್ರಮಾಣ ಕಡಿಮೆ ಇರುವಂತಿದ್ರೆ, ಪೂರೈಕೆ ಸಪ್ಲೈ ಏನಿರ್ಬೇಕು? ಕಡಿಮೆ ಇರುವಂತಿದ್ರೆ ಅದನ್ನ ಏನಂತ ಕರೀತಾರೆ? ಬೇಡಿಕೆ ಸೆಳೆತ ಹಣದುಬ್ಬರ ಅಂತೇಳಿ ಕರೀತಾರೆ. ನೋಡ್ರಿ, ಯಾವುದೇ ಒಂದು ವಸ್ತುವಿನ ಬೇಡಿಕೆ ಜಾಸ್ತಿ ಆದ್ರ ಆಟೋಮೆಟಿಕ್ ಆಗಿ ಆ ಸರಕುಗಳ ಬೆಲೆ ಕೂಡ ಏನಾಗ್ತದ? ಹೆಚ್ಚಾಗ್ತದ. ಬೇಡಿಕೆ ಡಿಮಾಂಡ್ ಜಾಸ್ತಿ ಆದ್ರೆ ಆಟೋಮೆಟಿಕ್ ಆಗಿ ಅದ್ರ ಬೇಡಿಕೆ ಕೂಡ ಏನಾಗ್ತದ? ಜಾಸ್ತಿ ಆಗ್ತದ. ಬೇಡಿಕೆ ಜಾಸ್ತಿ ಆದ್ರೆ ಪ್ರೈಸ್ ಕೂಡ ಜಾಸ್ತಿ ಆಗ್ತದ. ನೋಡ್ರಿ, ಪ್ರೈಸ್ ಜಾಸ್ತಿ ಆದ್ರೆ ಅದನ್ನ ಇನ್ಫ್ಲೇಷನ್ ಅಂತ ಕರಿತೀವಿ ನಾವು. ರೇಟ್ ಅಲ್ಲಿ ಜಾಸ್ತಿ ಆದ್ರೂ ಕೂಡ ಏನಂತ ಅದನ್ನ ಇನ್ಫ್ಲೇಷನ್ ಅಂತ ಹೇಳ್ತೀವಲ್ಲ. ನೋಡ್ರಿ, ಈ ಕರೋನಾ ಟೈಮ್ ಒಳಗ ಅಲ್ಲಿ ಎಕ್ಸಾಂಪಲ್ ಬೇಡ, ಈ ಕರೋನಾ ಟೈಮ್ ಒಳಗ ಏನಂತಂದ್ರ ಮಾಸ್ಕ್ಗಳಿಗೆ, ವೆಂಟಿಲೇಟರ್ಗಳಿಗೆ, ಆಕ್ಸಿಜನ್ಸ್ಗಳಿಗೆ ಏನಂತಂದ್ರ ಹೆಂಗ್ ರೇಟ್ ಆಗಿತ್ತು? ಅದ್ರ ಡಿಮಾಂಡ್ ಜಾಸ್ತಿ ಆಗಿತ್ತಲ್ಲ. ಡಿಮಾಂಡ್ ಜಾಸ್ತಿ ಆದಾಗ ಏನಂತಂದ್ರ ಅದ್ರ ರೇಟ್ ಕೂಡ ಏನಂದ್ರೆ ಜಾಸ್ತಿ ಆಗಿತ್ತು. ಮತ್ತೆ ಯಾರ ಮಂದಿ ಏನಂತಂದ್ರೆ ಕರೋನಾ ಬಂದವರು ಮತ್ತು ಆಕ್ಸಿಜನ್ ಅವಶ್ಯಕತೆ ಇರ್ತದ, ವೆಂಟಿಲೇಟರ್ ಅವಶ್ಯಕತೆ ಇದ್ದಾಗ ಭಾಳ ಕಾಸ್ಟ್ಲಿ ಐತಿ ಬಿಡು, ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಬಿಡು ಅಂತೇಳಿ ಬಿಡ್ತಾರೆ. ಕರೋನಾ ಲಾಸ್ಟ್ ಟೈಮ್ ಕರೋನಾ ಸೆಕೆಂಡ್ ವೇ, ಈ ಟೈಮ್ ಒಳಗೆ ಭರ್ಜರಿ ಇತ್ತು 2ನೇ ವೇ. ಅವಾಗ ಏನಂತಂದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ನೋಡಿದ್ರ ಆತ ಅಂತೇಳಿ ಬಿಟ್ರೆ ಮತ್ತೆ ಸೆಲೆಬ್ರೇಷನ್ ಆಗ್ತದ, ಮತ್ತೆ ಟಮಟೆ ಸೌಂಡ್ ಕೇಳಿಸ್ಕೊತಿತ್ತು, ಮತ್ತೆ ರಾಮ್ ನಾಮ್ ಸತ್ಯ ಅಂತೇಳಿ. ಸೊ ಅದೇನಂದ್ರೆ ಅವಶ್ಯಕವಾಗಿ ಏನಂತಂದ್ರೆ ಬೇಕಾಗಿರುವಂಥ ವಸ್ತುಗಳ ಬೆಲೆ ಎಷ್ಟೇ ಏರಿಕೆ ಆದ್ರೂ ಕೂಡ ಅದ್ರ ಏನಂತಂದ್ರೆ ನಾವು ತಗೊಳ್ಳೇಬೇಕಾಗಿರ್ತದ, ಅಂತ ಅನಿವಾರ್ಯತೆ ಇರ್ತದ. ಸರಕು ಮತ್ತು ಸೇವೆಗಳ ಬೇಡಿಕೆ ಹೆಚ್ಚಿದಾಗ ಪೂರೈಕೆ ಕಡಿಮೆ ಇರೋದ್ರಿಂದ ಈ ಬೇಡಿಕೆ ಸೆಳೆತ ಹಣದುಬ್ಬರ ಉಂಟಾಗ್ತದ. ಸರ್, ಈ ಬೇಡಿಕೆ ಸೆಳೆತ ಹಣದುಬ್ಬರ ಉಂಟಾಗ್ಬೇಕಂದ್ರೆ ಏನೇನು ಕಾರಣ ಅದಾವ್ರಿ? ಡಿಮಾಂಡ್ ಯಾಕ್ರಿ ಜನರು ಅಷ್ಟೊಂದು ಬೇಡಿಕೆ ಇಡ್ತಾರೆ ವಸ್ತುಗಳಿಗೆ?
ಬೇಡಿಕೆ ಇಡ್ಬೇಕಂತಂದ್ರೆ ಏನೇನ್ ರೀಸನ್ಗಳಿದಾವ್ರಿ ನೋಡ್ರಿ. ಬೇಡಿಕೆ ಸೆಳೆತ ಹಣದುಬ್ಬರ ಉಂಟಾಗಕ ಕಾರಣಗಳು ಏನೇನದಾವ್ರಿ ಅಂತಂದ್ರ ಆದಾಯದಲ್ಲಿ ಹೆಚ್ಚಳ. ಯಾವುದೇ ಒಬ್ಬ ವ್ಯಕ್ತಿಯ ಪರ್ಸನಲ್ ಇನ್ಕಮ್ ಅಲ್ಲಿ ವೈಯಕ್ತಿಕ ಆದಾಯದಲ್ಲಿ ಹೆಚ್ಚಳ ಆದ್ರ, ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆದಾಯದಲ್ಲಿ ಹೆಚ್ಚಳ ಆದ್ರ ಏನ್ ಮಾಡ್ತೀವಿ, ಆಟೋಮೆಟಿಕ್ ಆಗಿ ವಸ್ತುಗಳನ್ನು ಕೊಂಡ್ಕೊಳಕ್ ಬಯಸ್ತೀವಿ. ಈಗ ಏನಂತಂದ್ರ ಇಲ್ಲಿ ಒಬ್ಬಳು ಏನಂತಂದ್ರ ಸಂಗವ್ವ ಅಂತೇಳಿ ಇರ್ತಾಳೆ. ಯಾರಿರ್ತಾಳೆ? ಸಂಗವ್ವ ಎಲ್ಲೋ ಒಂದ್ ಕಡೆ ಅಂತಂದ್ರ ಪ್ರೈವೇಟ್ ಸೆಕ್ಟರ್ ಒಳಗೆ ಕೆಲಸ ಮಾಡ್ತಿರ್ತಾಳೆ. ಸಂಗವ್ವ ಎಷ್ಟು ಅಂತಂದ್ರ ಮಂತ್ಲಿ ಎಷ್ಟು ಕೊಡ್ತಿರ್ತಾರೆ ಅಂತಂದ್ರ ಒಂದ್ 10,000 ರೂಪಾಯಿ ಸ್ಯಾಲ್ರಿ ಕೊಡ್ತಿರ್ತಾರೆ ಮಂತ್ಲಿ. ಎಷ್ಟು? 10,000 ರೂಪಾಯಿ ಸ್ಯಾಲ್ರಿ ಕೊಡುವಾಗ ಏನ್ ಮಾಡಕ್ಕಾಗಿಲ್ಲ, ಆಲ್ರೆಡಿ ಮದುವೆ ಆಗ್ಯದ ಸಂಗವಾದ. ಮದುವೆ ಆಗಿ ಏನಂತಂದ್ರ ಮಕ್ಕಳು ಕೂಡ ಏನಂತಂದ್ರ ಮದುವೆ ಆಗಿತ್ತು ಅಂತ ತಿಳ್ಕೊ. ಅವಾಗ ಏನಂತಂದ್ರ 10,000 ಒಳಗೆ ಮಕ್ಕಳ ಮದುವೆ ಆಗೈತಿ ಎಲ್ಲ ನೋಡ್ಕೊಳ್ಬೇಕಂತಂದ್ರ ಮಕ್ಕಳೆಲ್ಲ ಏನಂತಂದ್ರ ಏನ್ ಕೆಲಸ ಮಾಡಂಗಿಲ್ಲ. ಅವಾಗ ಏನಂತಂದ್ರ 10,000 ಒಳಗೆ ಎಲ್ರಿಗೂ ನೋಡ್ಬೇಕು ಅಂತಂದ್ರ ಆಗಂಗಿಲ್ರಿ, ಕಷ್ಟದಾಯಕವಾಗಿರ್ತದ. ಎಲ್ಲ ಬೇಕು ಬೇಡಿಕೆಗಳನ್ನು ಏನ್ ತಗೊಳಕ್ ಆಗಂಗಿಲ್ಲ, ಎಲ್ಲ ಕಾಂಪ್ರಮೈಸ್ ಜೀವನ ಕಳಿಬೇಕಾಗ್ತದ. ಅವಾಗ ಏನಂದ್ರ ಸಂಗವಾಗ ಏನಂತಂದ್ರ ಲಕ್ ಹುಡಿತ್ ನೋಡು, ಇನ್ನೊಂದು ಸೇರಿಸ್ಬಿಡ್ರಿ ಹಿಂದ್ 1,10,000 ಆಯ್ತು ಅವ್ರ ಸ್ಯಾಲ್ರಿ, ಮಂತ್ಲಿ ಸ್ಯಾಲ್ರಿ ಎಷ್ಟಾಯ್ತು ಸಂಘವಾದ 1,10,000. ದೊಡ್ಡದು ಏನಂತಂದ್ರೆ ಒಂದು ಜಾಬ್ ಸಿಕ್ತು. ಅವಾಗ ಆಟೋಮೆಟಿಕ್ ಆಗಿ ಸಂಘವಾದ ಬೇಕು ಬೇಡಿಕೆಗಳು ಏನಾಗ್ತಾವ, ಸಂಘವ ಮತ್ತೇನಂತಂದ್ರೆ ಎಲ್ಲ ಬೆರಳಿಗೆ ಏನಂತಂದ್ರೆ ಉಂಗುರ ಮಾಡಿಸ್ಕೊಡ್ತಾಳೆ. ಡಿಮಾಂಡ್ ಆಯ್ತಲ್ಲ, ಈಗ ಆಟೋಮೆಟಿಕ್ ರೊಕ್ಕ ಬಂದು ಮನೆಯಾಗ ಏನಾದ್ರು ವಾಷಿಂಗ್ ಮಿಷನ್ ತರ್ಸೋದೇನು, ಫ್ರಿಜ್ ತರ್ಸೋದೇನು, ಏನೇನು ಬೇಕಲ್ಲ ಜೀವನಕ್ಕೆ ಬೇಕು ಬೇಡಿಕೆಗಳು ಏನೇನು ಬೇಕಲ್ಲ ಎಲ್ಲ ಕೂಡ ಏನಂತಂದ್ರೆ ಡಿಮಾಂಡ್ ಇಡ್ತಾಳೆ. ಈಗ ನಮ್ಮ ಇನ್ಕಮ್ ಜಾಸ್ತಿ ಆದಾಗೆ ನಾವು ಏನಂತಂದ್ರೆ ವಸ್ತುಗಳಿಗೆ ಏನಂತಂದ್ರೆ ನಾವು ಡಿಮಾಂಡ್ ಸಲ್ಲಿಸ್ತೀವಿ. ₹1 ಇಲ್ಲ ನನ್ನ ಕಡೆ ನಡಿ ಶಾಪಿಂಗ್ ಮಾಡ್ಕೊಂಡು ಬರೋಣ, ಒಂದು 10,000 ಹತ್ರ ರೊಕ್ಕ ಇದ್ರೆ ಮಾತ್ರ ಹೋಗ್ತಿರಲ್ಲ. ಸೊ ಅದಕ್ಕೆ ಆಟೋಮೆಟಿಕ್ ಆಗಿ ಏನಂದ್ರೆ ಆದಾಯದಲ್ಲಿ ಹೆಚ್ಚಳ ಆಗೋದ್ರಿಂದ ಏನಂತಂದ್ರೆ ಬೇಡಿಕೆ ಸೆಳೆತ ಹಣದುಬ್ಬರ ಉಂಟಾಗುತ್ತೆ. ನೆಕ್ಸ್ಟ್ ಹಣದ ಪೂರೈಕೆಯಲ್ಲಿ ಹೆಚ್ಚಳ. ಈ ಹಣದ ಪೂರೈಕೆಯನ್ನು ನಮ್ಮ ದೇಶದಲ್ಲಿ ಮಾಡೋರು ಯಾರಂತಂದ್ರೆ RBI ದವರು ಮಾಡುತ್ತಾರೆ. ಯಾರು ಮಾಡ್ತಾರೆ? RBI ದವರು ಏನಂತಂದ್ರೆ ನಮ್ಮ ದೇಶದಲ್ಲಿ ಹಣದ ಪೂರೈಕೆಯನ್ನು ಮಾಡ್ತಾರೆ. ಹಣದ ಪೂರೈಕೆಯನ್ನು ಮಾಡೋರು RBI. ಈ RBI ಹಣದ ಪೂರೈಕೆಯನ್ನು ಮಾಡಿದ್ರಿಂದ ನೋಡ್ರಿ, ಸಪ್ಲೈ ಆಫ್ ಮನಿ ಯಾರು ಮಾಡ್ತಾರೆ ನಮ್ಮ ದೇಶದಲ್ಲಿ ಅಂದ್ರೆ RBI. ಆಲ್ರೆಡಿ ಹೇಳಿ ನಾವು ಮನಿ ಕಾನ್ಸೆಪ್ಟ್ ಹೇಳುವಾಗ RBI ದವರು ಹಣ ಜಾಸ್ತಿ ದುಡ್ಡನ್ನು ಇಲ್ಲಿ ನೋಡ್ರಿ, RBI ಏನಂತಂದ್ರ RBI ಜಾಸ್ತಿ ದುಡ್ಡನ್ನು ಪ್ರಿಂಟ್ ಮಾಡಿ ಜನಸಾಮಾನ್ಯರಿಗೆ ಏನಂತಂದ್ರ ಇಲ್ಲಿ ಏನಂತಂದ್ರೆ ವಾಣಿಜ್ಯ ಬ್ಯಾಂಕು ಅಥವಾ ಇತರೆ ಬ್ಯಾಂಕುಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಏನಂತಂದ್ರೆ ಸಾಲ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ರ ಈ ವಾಣಿಜ್ಯ ಬ್ಯಾಂಕುಗಳು ಕೂಡ ಏನ್ ಮಾಡ್ತಾರೆ, ಗ್ರಾಹಕರಿಗೆ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಸಾಲ ಕೊಟ್ಟಾಗ ಈ ಗ್ರಾಹಕರ ಕಡೆ ದುಡ್ಡು ಜಾಸ್ತಿ ಆಗಿ ಏನ್ ಮಾಡ್ತಾರೆ, ಇವ್ರು ಮಾತಾಗಿರಂಗಿಲ್ಲ, ಬೇರೆ ಆಗಿರ್ತಾವೆ. ಸೊ ಅದಕ್ಕೆ ಏನಂತಂದ್ರೆ ಅದನ್ನ ವಸ್ತುಗಳಿಗೆ ಏನಂದ್ರೆ ಡಿಮಾಂಡ್ ಜಾಸ್ತಿ ಸಲ್ಲಿಸ್ತಾರ ಅವ್ರು. ಏನಾರ ಇರಲಿ, ನಮ್ಮ ಮಂದಿದ ಒಂದು ಕಾನ್ಸೆಪ್ಟ್ ಇದೀರಿ, ನಿಮ್ಗೆ ಗೊತ್ತಿರುವಂತ ವಿಷಯ. ಸಾಲ ಮಾಡಿ ಆದ್ರೆ ಬಿರಿಯಾನಿ ತುಪ್ಪ ತಿನ್ನೋ ಮಂದಿ ನಮ್ಮ. ಓಕೆ, ಆರಾಮ್ ತೀರ್ಸಿದ್ರೆ ಆದ್ಬಿಡು. ಓಕೆ, ಸಾಲ ತಗೊಳ್ಳುವಾಗ ಮಸ್ತ್ ಖುಷಿಯಾಗಿ ಏನಂತಂದ್ರೆ ತಗೊಳ್ತಾರೆ, ಮತ್ತು ಸಾಲ ಕೊಡೋದ್ರಾಗ ಕೊಡನ್ ತಗೋ ಅಂತಾರೆ. ಸೊ ಅದಕ್ಕೆ ಏನಾದ್ರು ಬೇಡಿಕೆಗಳು ಜಾಸ್ತಿ ಆಗ್ತವೆ, ಆಟೋಮೆಟಿಕ್ ಆಗಿ ಅಂತ ಬೇಡಿಕೆ ಸೆಳೆತ ಹಣದುಬ್ಬರ ಉಂಟಾಗ್ತದ. ಓಕೆ, ಇನ್ನ ಅನುಭೋಗದ ಆಸೆರಿ. ಕನ್ಸ್ಯೂಮ್ ಮಾಡ್ಬೇಕು, ವಸ್ತುಗಳು ನೋಡಿದ ಕೂಡಲೇ ಏನಂತಂದ್ರೆ ಕನ್ಸ್ಯೂಮ್ ಮಾಡಬೇಕು ಅನಿಸ್ಬೇಕು, ನೋಡಿದ ಕೂಡಲೇ ಬೇಕಾ ಅನಿಸ್ಬೇಕು. ಬಹಳಷ್ಟು ಮಂದಿಗೆ ಅನಿಸ್ತಿದೆ, ಈಗ ಯಾವ್ದಾರ ಒಂದು ಪ್ರಾಡಕ್ಟ್ ನೋಡಿದ ಕೂಡಲೇ ಬೇಕಾ ಅಂತೇಳಿ ಅನಿಸ್ತದೆ. ಬಟ್ ಬೇಕಾದ ಎಲ್ಲ ಏನಂತಂದ್ರೆ ಸಿಗ್ಬೇಕು ಅಂತಂದ್ರೆ ಅಷ್ಟು ಈಸಿಯಾಗಿ ಸಿಗಂಗಿಲ್ಲ ಅವು. ಅದಕ್ಕೆ ಏನಂತಂದ್ರೆ ನೀವು ಕಷ್ಟಪಡ್ಬೇಕಾಗ್ತದೆ. ಕಷ್ಟಪಟ್ಟಾಗ ಮಾತ್ರ ಏನಂದ್ರೆ ನೋಡಿದೆಲ್ಲ ಬೇಕಾ ಅನಿಸ್ತೈತಿ. ಓಕೆ, ರೊಕ್ಕ ಇದ್ದಾಗ ಏನಂತಂದ್ರೆ ಈಗ ಯಾರೋ ಒಬ್ಬನು ಏನಂತಂದ್ರೆ ಚಲೋ ಕಾರ್ ತಗೊಂಡು ಹೋಗ್ತಿರ್ತಾನೆ. ಆ ಕಾರ್ ನೋಡಿದ ಕೂಡಲೇ ಅವನ ನಾನು ಆಗ್ಬೇಕು, ಅವ್ರಂಗೆ ನಾವು ಓಡಾಡಬೇಕು, ಅವ್ರಂಗೆ ನಾವೇ ಇದನ್ನು ತಗೋಬೇಕು, ಬೈಕ್ ತಗೋಬೇಕು, ಹಂಗ ಹಿಂಗ ಅಂತಾರೆ. ಈಗ ನಾಳೆ ನೀವು ಜಾಬ್ ಆದ್ರೆ ನೀವು ಏನು ಮಾಡ್ತೀರಿ? ಆಫ್ಲೈನ್ ಇದ್ದಾಗ ಹುಡುಗರು ಕೇಳ್ತಿರ್ತೀನಿ, ನಿಮ್ಗೆ ಜಾಬ್ ಆದ್ರೆ ಏನು ಮಾಡ್ತಿರೋ ಮೊದಲು ಅಂತಂದ್ರೆ, ಸರ್ ನಾ ಏನು ಮಾಡ್ತೀನಿ ರೀ, ಮೊದಲು ಬೈಕ್ ತಗೊಳ್ತೀನಿ ರೀ ನಾನು, ಸರ್ ನಾನು ಮೊದಲು ನಮ್ಮ ಸಾಲ ತೀರಿಸ್ತೀನಿ ರೀ ನಾನು, ಸರ್ ನಾನು ಏನಂತಂದ್ರೆ ಕಾರ್ ತಗೊಳ್ತೀನಿ ರೀ, ಹಂಗ ಹಿಂಗ ಏನಂತಂದ್ರೆ ಹೇಳ್ತಿರ್ತಾರೆ. ಬಟ್ ಅನುಭವದ ಇನ್ನು ಕೆಲವೊಬ್ಬರು ಸರ ನಿಮ್ಮ ಹಂಗ ಬೈಕ್ ತಗೊಳ್ತೀನಿ ರೀ ಸರ, ನಿಮ್ಮ ಹಂಗೆ ಕಾರ್ ತಗೊಳ್ತೀನಿ ರೀ ಸರ, ನಿಮ್ಮ ಹಂಗೆ ಮನಿ ಕಟ್ಟಿಸ್ಕೊಳ್ತೀನಿ ರೀ ಸರ ಅಂತಿರ್ತಾರೆ. ಸೊ ನಿಮ್ಮಂಗದ ಪದದ ಅರ್ಥ ಏನಂತಂದ್ರೆ ನಾವು ದುಡಿಬೇಕು, ನಿಮ್ಮಂಗೆ ನಾವು ಕೂಡ ಏನಂದ್ರೆ ಲಿವಿಂಗ್ ಸ್ಟ್ಯಾಂಡರ್ಡ್ ಲೈಫ್ ಏನಂತಂದ್ರೆ ಸ್ಟ್ಯಾಂಡರ್ಡ್ನೆಸ್ ಮಾಡ್ಬೇಕ್ರಿ ಸರ ಅಂತೇಳಿ ಹೇಳ್ತಿರ್ತಾರೆ. ಸೊ ಅದಕ್ಕೆ ಏನಂತಂದ್ರೆ ಕೈ ಕೆಸರ ಆದ್ರೆ ಏನಂತಂದ್ರೆ ಬಾಯಿ ಮೊಸರು ಆಗ್ತದ್ರಿ. ಈ ಕೈ ಕೆಸರ ಅಂತಂದ್ರೆ ಮತ್ತೆ ಗೌಂಡಿ ಕೆಲ್ಸಕ್ಕೆ ಹೋಗಿರಿ. ಈಗ ಏನಂತಂದ್ರೆ ಓದ್ಬೇಕು. ಓದಿದಾಗ ಆಟೋಮೆಟಿಕ್ ಆಗಿ ಈ ಪ್ರತಿಯೊಂದು ಕಾಂಪ್ರಮೈಸ್ ಲೈಫ್ ಇದೆಯಲ್ಲ, ನಿಮ್ದು ಕಾಂಪ್ರಮೈಸ್ ಲೈಫ್ ಇದೆಯಲ್ಲ ಏನಂತಂದ್ರೆ ಕಾಂಪ್ರಮೈಸ್ ಲೆಸ್ ಆಗಿರ್ತದೆ. ಎಲ್ಲ ಏನ್ ಬೇಕಾಗಿತ್ತು ತಗೊಳ್ಬಹುದು. ನೆಕ್ಸ್ಟ್ ಏನಂತಂದ್ರ ಅಭಿರುಚಿಯಲ್ಲಿ ಬದಲಾವಣೆ ಅಂದ್ರೆ ನಿಮ್ಮ ಟೇಸ್ಟ್ ಅಲ್ಲಿ. ಈಗ PGಯಲ್ಲಿ ಇದ್ದವ್ರು ಏನಂತಾರೆ, PG ಊಟ ತಿಂದು ಸಾಕಾಗಿರ್ತದೆ ನಿಮ್ಗೆ.
ಅವಾಗ ಏನಂತಂದ್ರೆ ವೀಕ್ಲಿ ಸಂಡೇ ಅಥವಾ ಯಾವಾಗಾರ ಏನಂತಂದ್ರೆ ಔಟ್ಸೈಡ್ ಹೋದಾಗ ಜಾಸ್ತಿ ಔಟ್ಸೈಡ್ ಫುಡ್ಡಿಗೆ ಏನಂದ್ರೆ ಡಿಮಾಂಡ್ ಬಂದಾಗ ಆಟೋಮೆಟಿಕ್ ಆಗಿ ಏನಂತಂದ್ರೆ ಈ ಇನ್ಫ್ಲೇಷನ್ ಉಂಟಾಗ್ತದೆ. ನಮ್ಮ ಧಾರವಾಡ ಒಳಗೆ ಏನಂತಂದ್ರೆ ಚಾಕ್ ಭಾಳಷ್ಟು ಡಿಮಾಂಡ್ ಇದೆ ರೀ. ಯಾಕಂದ್ರೆ ನಮ್ಮ ಮಂದಿ ಚಾ ಭಾಳ ಕುಡಿತಾರೆ. ಚಾ ಕಪ್ ಇದು ಇಟ್ಕೊಳಕ್ ಇಲ್ಲೇ ಐತ್ರಿ ಸರ್, ಇದು ಇಟ್ಕೊಳಕ್ ಇಲ್ಲೇ ಐತಿ ನೋಡಿ. ಓಕೆ, ಚಾ ಭಾಳ ಕುಡಿತಾರೆ ನಮ್ಮ ಮಂದಿ. ಸೊ ಅದಕ್ಕೆ ಏನಂದ್ರೆ ಮೊದಲು 2016-17ರಲ್ಲಿ 3 ರೂಪಾಯಿಗೆ ಒಂದು ಚಾ ಸಿಕ್ತಿದ್ವು, 3 ರೂಪಾಯಿಗೆ ಹಾಕೊಡ್ತಿದ್ರು ಕುಡಿರೋ ಅಂತೇಳಿ. ಈಗ ಒಂದೊಂದು ಚಾ ಒಳಗೆ ಸಿಂಟಿ ಹಾಕಿ ಏನಂತಂದ್ರೆ 6-7 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಏನಂತಂದ್ರೆ ಯಾಕೆ ಎಷ್ಟೊಂದು ಅಂತಂದ್ರೆ ಏನಂತಂದ್ರೆ ಇಲ್ಲಿ ಧಾರವಾಡಕ್ಕೆ ಬಂದ್ರೆ ಏನಂತಂದ್ರೆ ಒಂದು ಚಾ ಸೆಂಟರ್, ಒಂದು ಕೋಚಿಂಗ್ ಸೆಂಟರ್ ಇದಾವೆ ನೋಡ್ರಿ. ಪಾನ್ ಶಾಪಿನೂ ಕಡಿಮೆ ಅದಾವೆ, ಪಾನ್ ಶಾಪ್ ಸಿಗಂಗಿಲ್ಲ ನಿಮ್ಗೆ. ಆದ್ರೆ ಕೋಚಿಂಗ್ ಸೆಂಟರ್ ಮತ್ತು ಟೀ ಸೆಂಟರ್ ಸಿಗ್ತಾವೆ ನಿಮ್ಗೆ. ಯಾಕಂದ್ರೆ ಅಷ್ಟೊಂದು ಮತ್ತೆ ಪ್ರತಿಯೊಂದು ಟೀ ಸೆಂಟರ್ ಒಳಗೆ ಮತ್ತು ಫುಲ್ ರಸ್. ಓಕೆ, ಅದಕ್ಕೆ ಏನಂತಂದ್ರೆ ಬೇಡಿಕೆ ಜಾಸ್ತಿ ಆಗಿದ್ರಿ, ಅದಕ್ಕೆ ಏನಂದ್ರೆ ಬೆಲೆಗಳು ಕೂಡ ಏನಂತಂದ್ರೆ ಹೆಚ್ಚಾಗ್ತದ. ನಿಮ್ ಹೇಳಿಕೆ ರೂಪದಲ್ಲಿ ಕೇಳ್ತಾರೆ, ಬೇಡಿಕೆ ಸೆಳೆತ ಹಣದುಬ್ಬರ ಉಂಟಾಗಲು ಕಾರಣ ಏನು ಅಂತಂದ್ರ ಅನುಭೋಗದ ಆಸೆಯಲ್ಲಿ ಯಾವುದೇ ಬದಲಾವಣೆ ಆಗದೇ ಇರುವುದು ತಪ್ಪಾಗ್ತದೆ. ಹೇಳಿಕೆ ಅನುಭೋಗದ ಆಸೆಯಲ್ಲಿ ಏನಾಗಬೇಕು, ಬದಲಾವಣೆ ಆಗಬೇಕು. ಅಭಿರುಚಿಯಲ್ಲಿ ಏನಂತಂದ್ರೆ ಬದಲಾವಣೆ ಆಗಬೇಕು. ಹಣದ ಪೂರೈಕೆಯಲ್ಲಿ ಏನಾಗಬೇಕು, ಹೆಚ್ಚಳ ಆಗ್ತಿರ್ಬೇಕು. ಮತ್ತೇನಂತಂದ್ರೆ ಆದಾಯದಲ್ಲಿ ಕೂಡ ಏನಂದ್ರೆ ಹೆಚ್ಚಳ ಆಗ್ತಿರ್ಬೇಕು. ಆದ ಕಾರಣ ಏನಂತಂದ್ರೆ ಈ ಎಲ್ಲ ಹಣದುಬ್ಬರಗಳು, ಬೇಡಿಕೆ ಸೆಳೆತ ಹಣದುಬ್ಬರ ಏನಂತಂದ್ರೆ ಸಂಭವಿಸ್ತದ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಏನಂತಂದ್ರೆ ವೆಚ್ಚ ತಳಿಕೆ ಹಣದುಬ್ಬರ ಅಂತೇಳಿ ಬರುತ್ತೆ. ಬಟ್ ವೆಚ್ಚ ತಳಿಕೆ ಹಣದುಬ್ಬರ ಮುಗಿಸ್ಬೇಕು ಅಂತಂದ್ರೆ ಟೈಮ್ ಆಯಿತು. ಈಗೇನಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಥರ ಆಗ್ಬೇಕು ನೀವು. ನೀವು ಹಂಗಾಗ್ಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಥರ ಇಡೀ ವಿಶ್ವಕ್ಕೆ ಏನಂತಂದ್ರೆ ಬೆಳಕಾಗ್ಯಾರಲ್ಲ, ಅದೇ ಥರ ಏನಂತಂದ್ರೆ ಯಾವ್ಯಾವ ವಿಶ್ವದಲ್ಲಿ ಪ್ರತಿಯೊಂದು ದೇಶಗಳಲ್ಲಿ ಏನಂತಂದ್ರೆ ಅಂಬೇಡ್ಕರ್ ಅವರಿಗೆ ಏನಂತಂದ್ರೆ ಇವತ್ತು ವಿಶ್ ಮಾಡುವಂಥ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ. ನೀವು ಕೂಡ ಮಾಡಲಿ. ಒನ್ಸ್ ಅಗೇನ್ ಜೈ ಭೀಮ್. ಥ್ಯಾಂಕ್ಸ್ ಎಲ್ರಿಗೂ.